ಸ್ವರೂಪ ಶ್ರೀರಮ್ಯ ಚಿತ್ತಾಲಂಕಾರ ಸ್ವರೂಪ ಬ್ರೋಭುಮು 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 ಶ್ರೀರಮ್ಯ ಚಿತ್ತಾಲಂಕಾರ ಸ್ವರೂಪ ಮಾರಾರಿ ದೇವೇಂದ್ರ ಪಿತ 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 ಮಹೋದ್ಯಷ್ಟ ದಿಕ್ಪಾಲ ಸೇವ್ಯ ಮಾರಾರಿ ದೇವೇಂದ್ರ ಪಿತ ಮಹೋದ್ಯಷ್ಟ ದಿಕ್ಪಾಲ ಸೇವ್ಯ ಶ್ರೀರಮ್ಯ ಚಿತ್ತಾಲಂಕಾರ ಸ್ವರೂಪ ಬ್ರೋಭುಮು ಶ್ರೀರಮ್ಯ ಚಿತ್ತಾಲಂಕಾರ ಸ್ವರೂಪ ಸುರೇಶಾದಿ ಜೀವಪರ ವರ ಸೋದರಧರ ಪರ ಶ್ರೀಪ ನರಾನಂದ ನೀವಲ ನರಾನಂದ ನೀವಲ ನರಾನಂದ ನೀವಲ ನರಾತ್ಯಾಗರಾಜಾರ್ಚಿತ ಪದ ನರಾನಂದ ನೀವಲೆ ನರಾತ್ಯಾಗ ರಾಜಾರ್ಚಿತ ಪದ ಶ್ರೀರಮ್ಯ ಚಿತ್ತಾಲಂಕಾರ ಸ್ವರೂಪ ಬ್ರೋಭುಮು ಶ್ರೀರಮ್ಯ ಚಿತ್ತಾಲಂಕಾರ ಸ್ವರೂಪ. ಇನ್ನು ನಾವು ತಡವಾದರೂ ಮತ್ತೆ ಕಾಫಿಗೆ ಹೋಗಬಹುದು. ಹಿಂದೂಸ್ತಾನಿಯ ಟುಮ್ರಿ ಪ್ರಕಾರದ ರಾಗಗಳಲ್ಲಿ ಅತಿಶಯವಾದ ಕಾಫಿ ಚಲನಚಿತ್ರರಂಗಕ್ಕೆ ಬಹಳ ಬಹಳ ನಿಕಟವಾದದ್ದು, ಹಾಗೆ ಲಲಿತ ಸಂಗೀತಕ್ಕೆ ತುಂಬ ಬೇಕಾದದ್ದು. ಒಂದು ವಿಶೇಷ ಏನೆಂದರೆ ಕಾಪಿಯನ್ನು ಗಮಕಗಳಿಲ್ಲದೆ ತಾನಗಳಿಲ್ಲದೆ ಹಾಡಿದರೆ ಅಷ್ಟಾಗಿ ರಂಜಿಸೋಲ್ಲ. ಅದಕ್ಕೆ ಸಮೃದ್ಧವಾದ ಗಮಕಗಳನ್ನು ತಾನಗಳನ್ನು ಕೊಡಬೇಕು.
ಕಂಪಿತ ಮತ್ತು ಜಾರು ಎರಡು ವಿಧವಾದ ಗಮಕಗಳಿಗೆ ಕೂಡ ಅಲ್ಲಿ ವಿಶೇಷವಾದ ಅವಕಾಶ ಉಂಟು. ಮೊದಲೇ ಹೇಳಿದಂತೆ ಶುದ್ಧ ಕಾಪಿ ಅಥವಾ ಕರ್ನಾಟಕ ಕಾಪಿ ಅಂತ ಏನು ಕರೀತಾರೆ ಅದನ್ನು ಗಮನಿಸಬಹುದು. ತ್ಯಾಗರಾಜರ ಒಂದು ವಿಶೇಷವಾದ ಕೃತಿ ಅನ್ಯಾಯ ಮುಸೇಯಕುರ, ಅಲ್ಲಿಂದ ನೋಡೋಣ. ಸರಿಮ ಪನಿ ಸಾ ಸನಿಧನಿ ಪಮಗರಿ ಸಾ ತರರನ ತದರಿನ ನೌ 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 ತದರಿನ ರೇ ಅನ್ಯಾಯಮು ಸೇಯಕುರ ಅನ್ಯಾಯಮು ಸೇಯಕುರ ರಾಮ ಅನ್ಯುನಿಗ ಜೋಡಕುರ ರಾಮ ಅನ್ಯಾಯಮು ಸೇಯಕುರ ರಾಮ ಅನ್ಯುನಿಗ ಜೋಡಕುರ ರಾಮ ಅನ್ಯಾಯಮು ಸೇಯಕುರ ರಾಮ ನನ್ನನ್ಯುನಿಗ ಜೋಡಕುರ ರಾಮ ಅನ್ಯಾಯಮು ಸೇಯಕುರ ರಾಮ ನನ್ನನ್ಯುನಿಗ ಜೋಡಕುರ ರಾಮ ಅನ್ಯಾಯಮು ಸೇಯಕುರ ಎನ್ನೋ ತಪ್ಪುಲು ಎನ್ನೋ ತಪ್ಪುಲು ಗಲವಾರಿ 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 ರಾಜನ್ಯ ನೀವು ಬ್ರೋಜಿನಾವು ಗನುಕ ಅನ್ಯಾಯಮು ಸೇಯಕುರ ರಾಮ ನನ್ನನ್ಯುನಿಗ ಜೋಡಕುರ ರಾಮ ಅನ್ಯಾಯಮು ಸೇಯಕುರ ಜಡಭರತುಡು ಜಿಂಕ ಶಿಶುವನತೆ ಬಡಲಿಕ ದೀರ್ಚಗಲದ ಜಡಭರತುಡು ಜಿಂಕ ಶಿಶುವನತೆ ಬಡಲಿಕ ದೀರ್ಚಗಲದ ಕಡಲಿನಿ ಮುನಿಗಿನ ಗಿರಿನೊಕ ಕೂರ್ಮಮು ಕಾಪಾಡಗಲದ ಕಡಲಿನಿ ಮುನಿಗಿನ ಗಿರಿನೊಕ ಕೂರ್ಮಮು ಕಾಪಾಡಗಲದ ಪುಡಮಿನಿ ಪಾಂಡವ ದ್ರೋಹಿಣಿ ಧರ್ಮ ಪುತ್ರುಡು ಬ್ರೋವಗಲದಾಗ ಪುಡಮಿನಿ ಪಾಂಡವ ದ್ರೋಹಿಣಿ ಧರ್ಮ ಪುತ್ರುಡು ಬ್ರೋವಗಲದ ನಡಿಮಿ ಪ್ರಾಯమున నడిమి ప్రాయమున త్యాగరాజనుత నడిమి ప్రాయమున త్యాగరాజనుత నా పూర్వజ బాధ తీర్పలేదా అన్యాయము సేయకురం నడిమి ప్రాయమున త్యాగరాజనుత నా పూర్వజ బాధ తీర్పలేదా న్యాయము సేయకుర రామ నన్నన్యునిగా జోడగు
రామ అన్యాయము సేకూర. ಈ ಒಂದು ಕೃತಿಯ ಸ್ವಾರಸ್ಯ ಸಾಹಿತ್ಯ ದೃಷ್ಟಿಯಿಂದಲೂ ತುಂಬ ವಿಶೇಷವಾಗಿದೆ. ಅನ್ಯಾಯಮು ಸೇಯಕುರ ಅಂತ ತ್ಯಾಗರಾಜರು, ನನ್ನನ್ನು ಅನ್ಯಾಯ ಮಾಡಿಬಿಡಬೇಡಪ್ಪ, ನನ್ನ ಅನ್ಯುನಿಗಾ ಚೂಡಕುರ, ನನ್ನನ್ನು ಬೇರೆಯವನ್ನಾಗಿ ನೀನು ನೋಡಬೇಡ, ನಿನ್ನವನನ್ನಾಗಿ ನೋಡು. ಅಂಥ ಜಡಭರತ ಅವನು ಒಂದು ಜಿಂಕೆ ಮರಿಗಾಗಿ ಒಂದು ಜನ್ಮವನ್ನೇ ವೆಚ್ಚ ಮಾಡಿಬಿಟ್ಟ. ಸಮುದ್ರದಲ್ಲಿ ಮುಳುಗಿದ ಬೆಟ್ಟವನ್ನು ಕೂರ್ಮ ಒಂದು ಹೊತ್ತು ತಂತು. ಅಂಥ ದಾಯಾದ ಕಲಹದಲ್ಲಿ ದ್ರೋಹಿಯಾದ ದುರ್ಯೋಧನನನ್ನು ಗಂಧರ್ವರ ಕೈಗೆ ಸಿಕ್ಕು ಒದ್ದಾಡ್ತಾ ಇದ್ದವನನ್ನು ಧರ್ಮರಾಜ ತಮ್ಮಂದಿರ ಇಷ್ಟಕ್ಕೆ ವಿರೋಧವಾಗಿ ಬಿಡಿಸಲಿಲ್ವ? ಇಷ್ಟೆಲ್ಲ ಮಾಡಿದ ಆ ಹಿಂದಿನ ಧರ್ಮರಾಜ ಆಗಲಿ, ಜಡಭರತ ಆಗಲಿ, ಆದಿಕೂರ್ಮ ಆಗಲಿ, ನಿನಗೇನು ಕಷ್ಟ, ನಾನು ಒಳ್ಳೆಯವನು, ನನ್ನನ್ನು ಅನ್ಯಾಯ ಮಾಡಬೇಡ, ಅದು ಏನು ಈ ಮಧ್ಯ ವಯಸ್ಸಿನಲ್ಲಿ ನೀನು ಈ ಥರ ಮಾಡಬೇಡ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ. ನಡಿಮಿ ಪ್ರಾಯಮುನ ಅಂತ, ಅಂದರೆ ಮಿಡ್ಲ್ ಏಜ್. ಆ ಸಂದರ್ಭದಲ್ಲಿ ಪೂರ್ವಜು ಬಾಧಲು, ಪೂರ್ವಜು ಅಂತಂದರೆ ಅವರ ಅಣ್ಣ ಜಪೇಶಂ ತುಂಬ ತೊಂದರೆ ಕೊಟ್ಟುಬಿಟ್ಟಿದ್ದು ತ್ಯಾಗರಾಜರಿಗೆ. ಆಸ್ತಿ ಪಾಸ್ತಿ ಇದ್ದದ್ದೇ ಕಡಿಮೆ, ಅದನ್ನು ಬೇರೆ ಅರ್ಧ ಮಾಡು, ಮನೆ ಮಧ್ಯದಲ್ಲಿ ಗೋಡೆ ಹಾಕು, ಇವರು ಪೂಜೆ ಮಾಡ್ತಕ್ಕಂಥ ರಾಮನ ವಿಗ್ರಹಗಳನ್ನು ಎತ್ಕೊಂಡೋಗಿ ತಿಪ್ಪೆಗೆ ಹಾಕು, ಈ ಥರದ್ದೆಲ್ಲ ಮಾಡಿ ಹಿಂಸೆ ಕೊಟ್ಟಿದ್ದು ಸೋದರನಿ ಬಾಧಲು ಅಂತ ಒಂದು ಕಡೆ ಅವ್ರು ಹೇಳ್ತಾರೆ ಅವರ ಮಧ್ಯಮಾವತಿ ಕೃತಿಯಲ್ಲಿ, ನಾದು ಪೈ ಪಲಿಕೆಯರು ನರುಲುನಲ್ಲಿ. ಹೀಗಾಗಿ ನನ್ನನ್ನು ಅನ್ಯಾಯ ಮಾಡಬೇಡ ಅಂತ ಶೃಂಗಾರಕ್ಕೆ ಒದಗಿ ಬಂದ ಕಾಪಿ ಇಲ್ಲಿ ಭಕ್ತಿಗೆ ಕೂಡ ದೈನ್ಯಕ್ಕೆ ಕೂಡ ಆಗುತ್ತೆ. ಆದರೆ ಅದರ ಪ್ರಧಾನವಾದ ರಸ ರಕ್ತಿ, ಇಲ್ಲೊಂದು ಸಲಿಗೆ ಇದೆ, ಒಂದು ರೀತಿಯಾದಂಥ ಲಿಬರ್ಟಿ ತಗೊಳ್ತೀವಿ ಅಂತೀವಲ್ಲ, ಹಾಗೆ ಆತ್ಮವಿಶ್ವಾಸದಿಂದ ಸ್ವಾಧೀನ ಅಂತ ಮಾಡಿಕೊಂಡು ಪರಮಾತ್ಮನನ್ನು ಅವನನ್ನು ಕೇಳ್ತಕ್ಕಂಥ ಒಂದು ವ್ಯಂಗ್ಯ ಕೂಡ ಕಾಣಿಸುತ್ತೆ. ಹೀಗೆ ಕಾಪಿರಾಗ ಹಾಸ್ಯಕ್ಕೆ ಒದಗಿ ಬರುತ್ತೆ, ಶೃಂಗಾರಕ್ಕೆ ಒದಗಿ ಬರುತ್ತೆ, ಒಂದು ಎಳೆಯ ತೀರ ದೈನ್ಯವಲ್ಲದ ಭಕ್ತಿಗೆ ಒದಗಿ ಬರುತ್ತೆ. ಆಮೇಲೆ ವೀರ ರೌದ್ರಗಳಿಗೂ ಕೂಡ ಸಮಯ ಬಂದಾಗ ಗಮಕ ಪ್ರಯೋಗಗಳ ಮೂಲಕವಾಗಿ ಅದು ಒದಗಿಕೊಳ್ಳುತ್ತೆ. ಇಷ್ಟು ಅವಕಾಶ ಇರತಕ್ಕಂಥ ರಾಗ ಆಗಿರೋದ್ರಿಂದಲೇ ಇದನ್ನು ತುಂಬ ತುಂಬ ಬಗೆಯಾಗಿ ಬಳಸ್ಕೊಂಡಿದ್ದಾರೆ. ತ್ಯಾಗರಾಜರೇ ಇದಕ್ಕೆ ಮತ್ತೊಂದು ರೂಪ ಕೊಟ್ಟಿದ್ದಾರೆ, ಕಾಕಲ್ ನಿಷಾದವನ್ನು ಬಳಸಿಕೊಂಡು. ಅದು ತುಂಬ ಸೊಗಸಾಗಿದೆ. ಈಗ ಆದಿತಾಳದ ನೋಡಿದ್ರಿ, ಇನ್ನು ಕಾಕಲ್ ನಿಷಾದದ ಖಂಡಚಾಪು ತಾಳದಲ್ಲಿ ಮೀವಲ್ಲ ಗುಣದೋಷ ಮೀಮೆ, ಅಪ್ಪ ನಿಮ್ಮಲ್ಲೇನು ತಪ್ಪಿಲ್ಲ, ನಮ್ಮದೇನಯ್ಯ ತಪ್ಪು, ನಿನ್ನ ನೆಚ್ಚಿಕೊಂಡು ಅನ್ನುವ ಆ ಒಂದು ಸಲುಗೆಯ ನಿಂದಾಸ್ತುತಿ ನೋಡಿ. ನೀವಲ್ಲ ಮೀವಲ್ಲ ಗುಣದೋಷ ಮೇಮಿ ರಾಮ, 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 ಮೀವಲ್ಲ ಗುಣದೋಷ ಮೇಮಿ. ನಾವಲ್ಲ ನಗಾನ ನಾವಲ್ಲ ನಗಾನಿ, 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 ನಾಳಿನದಳ ನಯನ, ನಾವಲ್ಲ ನಗಾನಿ, ನಾಳಿನದಳ ನಯನ, ಮೀವಲ್ಲ ಗುಣದೋಷ ಮೇಮಿ ರಾಮ, ಮೀವಲ್ಲ ಗುಣದೋಷ ಮೇಮಿ.
ಯಜಮಮುನ ಪಾತ್ರ ಮರಿಗಿದ ನಂಬಿಕ ಯಜಮಮುನ ಪಾತ್ರ ಮರಿಗಿದ ನಂಬಿಕ పూజించి మరచి వెల్పుల నాడు కోనేల పూజించి మరచి వెల్పుల నాడు కోనేల నా మనసు నా ప్రేమ నన్నలయు చేసిన నా మనసు నా ప్రేమ నన్నలయు చేసిన రాజిల్లు ಶ್ರೀ ತ್ಯಾಗರಾಜ ನಾ ನಾ ರಾಜಿಲ್ಲು ಶ್ರೀ ತ್ಯಾಗರಾಜನುತ ಚರಣ ಮೇವಲ್ಲ ಗುಣದೋಷ ಮೇ ರಾಮ ಮೇವಲ್ಲ ಗುಣದೋಷ ಮೇ ನಿಮ್ಮಲ್ಲೇನೂ ದೋಷವಿಲ್ಲಪ್ಪ, ನಮ್ಮಲ್ಲೇ ದೋಷ ಅಂತ ತ್ಯಾಗರಾಜರಂದರು. ಆದರೆ ಈ ಕೃತಿ ಮಾತ್ರ ನಿರ್ದೋಷ, ಅಷ್ಟು ಸೊಗಸಾಗಿದೆ. ಸಾಮಾನ್ಯ ಇದನ್ನು ಹಾಡುವಾಗ ಯತಿಸ್ಥಾನಕ್ಕೆ ಬಂದು ನಿಲ್ಲುತ್ತೆ ಆವರ್ತದ ಕೊನೆಗೆ ಅಂತ ರಾಜಿಲ್ಲು ಶ್ರೀ ತ್ಯಾಗ ಅಂತ ಅಲ್ಲೇ ಅಂತರಾಳದಲ್ಲಿ ನಿಲ್ಲಿಸ್ಬಿಡ್ತಾರೆ ಎಷ್ಟೋ ಜನ. ರಾಜನೂತ ಅಂತ ಮುಂದೆ ತಗೋತಾರೆ, ಅಲ್ಲಿ ಶ್ರೀ ತ್ಯಾಗ ಆಗಿಬಿಡುತ್ತೆ, ಇಲ್ಲಿ ರಾಜ ಬಂದ್ಬಿಡುತ್ತೆ. ಹಾಗಾಗದೆ ಸೇರಿಸಿ ಹಾಡಬೇಕಾದ್ರೆ ಆ ಖಂಡಚಾಪಿನ ಲಯದ ಆವರ್ತದ ಮುಕ್ತಾಯ ಬರೋದು ಕಷ್ಟ. ಅದನ್ನು ಇರುವಂತೆ ಮ್ಯಾನೇಜ್ ಮಾಡಬೇಕಾದ್ರೆ ಅಷ್ಟು ಹೊತ್ತು ಉಸಿರು ಹಿಡ್ಕೊಳ್ಬೇಕು. ಮತ್ತೆ ಅಲ್ಲಿ ಶ್ರೀ ತ್ಯಾಗ ಅಂದಾಗ ಆಲಾಪನೆಗೆ ಬಹಳ ಒಳ್ಳೆ ಅವಕಾಶ ಉಂಟು. ಹಾಗಾಗಿ ಅದನ್ನು ಬಿಡೋದು ಹೇಗೆ? ಈ ಥರದ್ದು ಸಂಗೀತದ ದೃಷ್ಟಿಯಿಂದ ಅದರ ಈಸ್ಥೆಟಿಕ್ಸ್ಗೆ ಅದರದೊಂದು ರಿಕ್ವೈರ್ಮೆಂಟ್ ಇದೆ. ಸಾಹಿತ್ಯ ದೃಷ್ಟಿಯಿಂದ ಎರಡು ಪದಗಳ ಮಧ್ಯೆ ಡೈವೋರ್ಸ್ ಆಗಿಬಿಡುತ್ತಲ್ಲ ಅಂತ ಆ ಸಂಕಟ ಇದೆ. ಇವಾಗ ಅವರು ಎರಡನ್ನೂ ಮ್ಯಾಚ್ ಮಾಡಿಕೊಂಡು ಬಹಳ ಸೊಗಸಾಗಿ ಮಾಡಿದ್ರಲ್ಲ. ಗಾನದಲ್ಲಿ ಆ ಒಂದು ಪದ್ಧತಿಯನ್ನು ಪಾಲಿಸಿಕೊಂಡ್ರೆ ತುಂಬ ಉತ್ತಮವಾಗುತ್ತೆ. ಇಲ್ಲಿ ಆ ಒಂದು ಭಾಗದಲ್ಲಿಯೇ ರಾಗದ ಸುಮಾರು ಸಂಚಾರಗಳನ್ನು ಆಲಾಪನೆಯಲ್ಲಿ ತೋರಿಸಿಬಿಟ್ರು, ಆ ರಾಗ ವಿಸ್ತಾರದಲ್ಲಿ ತೋರಿಸಿಕೊಟ್ಬಿಟ್ರು. ಆದರೂ ಕಾಪಿ ಅಂತಂದರೆ ಕನ್ನಡಿಗರಿಗೆಲ್ಲ ಜ್ಞಾಪಕ ಬರುವಂಥದ್ದು ಆಡಿಸಿದಳೆ ಶೋಧ. ಅಪ್ರಮೇಯ ಸ್ವಾಮಿ ಹತ್ತಿರದಲ್ಲೇ ಇದ್ದಾನೆ, ಚನ್ನಪಟ್ಟಣದ ಪಕ್ಕದಲ್ಲಿ ಮಳೂರು. ಅಲ್ಲಿರುವ ಅಪ್ರಮೇಯ ಸ್ವಾಮಿಯನ್ನು ಕುರಿತಾದಂಥ ರಚನೆ ನಮ್ಮ ಪುರಂದರದಾಸರು ಮಾಡಿದ್ದು. ಆ ಜಗದುದ್ಧಾರನಾದಂಥ ಪರಮಾತ್ಮನನ್ನು ಹೇಗೆ ಆಡಿಸಿದಳು ಅಂತ ಅನ್ನುವುದನ್ನು ತೋರಿಸ್ತಾರೆ. ಅದು BS ರಾಜಯ್ಯಂಗಾರವರು ಬಹಳ ಜನಪ್ರಿಯ ಮಾಡಿದ್ದು. ಆ ರಂಗಗೀತೆಯ ಮಟ್ಟಿನಲ್ಲಿ ಅದನ್ನು ತೆಗೆದುಕೊಂಡು ಬಂದು ವಿಶೇಷವಾದ ಸಂಚಾರಗಳನ್ನು ತಾನಗಳನ್ನು ಹಾಕಿ ಮಾಡಿದಂಥದ್ದು. ಆ ಒಂದು ಮಟ್ಟೆ ಲೋಕಪ್ರಸಿದ್ಧವಾಗಿ ಬಗೆ ಬಗೆಯ ರೂಪ ತೆಗೆದುಕೊಂಡಿದೆ. ಈಗ ಆ ಒಂದು ಹರಿದಾಸರ ಕೃತಿ ಆಡಿಸಿದಳೆ ಶೋಧ. ಇಲ್ಲಿ ಕಾಪಿಯ ವಿಶ್ವರೂಪವನ್ನೇ ನೋಡಬಹುದು ಅಂದರೆ ಅತಿಶಯವಲ್ಲ. ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ
ಶೋಧ ಜಗದೋ ಧಾರನ ಆಡಿಸಿದಳೆ ಶೋಧ ಜಗದೋ ಧಾರನ ವಿಠಲನ ಆಡಿಸಿದಳೆ ಶೋಧ ಪುರಂದರ ವಿಠಲನ ಆಡಿಸಿದಳೆ ಶೋಧ ಪುರಂದರ ವಿಠಲನ ಆಡಿಸಿದಳೆ ಶೋಧ ಪುರಂದರ ವಿಠಲನ ಆಡಿಸಿದಳೆ ಶೋಧ ಜಗದೋ ಧಾರನ ಆಡಿಸಿದಳೆ ಶೋಧ ಜಗದೋ ಧಾರನ ಕಾಪಿರಾಗ ಕಾವ್ಯವಾಚನಕ್ಕೆ ತುಂಬ ಬೇಕಾಗಿರತಕ್ಕಂಥ ರಾಗಗಳಲ್ಲಿ ಒಂದು. ಮೊದಲೇ ಹೇಳಿದಂತೆ ಶೃಂಗಾರ ವೀರಗಳೆಲ್ಲ ಅಲ್ಲಿ ಅವಶ್ಯವಾಗಿ ಸಲ್ಲುತ್ತವೆ. ಪುರುಷಾರ್ಥ ಪ್ರವರ್ತಕವಾದ ರಸಗಳು ಅಂತ ಧರ್ಮಾರ್ಥಗಳಿಗೆ ವೀರ, ಕಾಮಕ್ಕೆ ಶೃಂಗಾರ ಅಂತೀವಿ. ಹೀಗೆ ತ್ರಿವರ್ಗಸಾರವಾಗಿ ಕಾಫಿ ಕಾಣಿಸುತ್ತೆ. ಹಾಗಾಗಿ ಕಾಫಿ ಕುಡಿಯೋದ್ರ ಬಗ್ಗೆ ಯಾರು ಸಂಕೋಚ ಇಟ್ಕೊಳ್ಬೇಕಾಗಿಲ್ಲ ಅಂತಲೂ ಅಂದುಕೊಳ್ಳಬಹುದು. ಈ ರಾಗವನ್ನು ಯಕ್ಷಗಾನದಲ್ಲಿ ವಿಶೇಷವಾಗಿ ಕಾಣ್ತೀವಿ. ಈಚೆಗೆ ಸುಮಾರು ಒಂದು 60 ವರ್ಷಗಳಿಂದ ಈಚೆಗೆ ಯಕ್ಷಗಾನಗಳಲ್ಲಿ ನಾವು ನೋಡ್ತೀವಿ. ಕೂಚಿಪುಡಿಯಲ್ಲಿ ಕೂಡ ಇದರ ಬಳಕೆ ಕಾಣಿಸುತ್ತೆ. ಕಥಕ್ನಲ್ಲಿ ವಿಶೇಷವಾಗಿ ರಾಗದ ಬಳಕೆ ಆಗುತ್ತೆ. ಹೀಗೆ ನಾಟ್ಯ ಪದ್ಧತಿಯಲ್ಲಿ ಕೂಡ ರಂಗಕಲೆಯಲ್ಲಂತೂ ತುಂಬ ವಿಶೇಷವಾಗಿದೆ. ರಂಗಗೀತೆಗಳು ಅನೇಕ ಉಂಟು. ಅದು ತಾನಗಳ ಮೇಲೆ ತಾನಗಳು, ಆವರ್ತಗಳ ಮೇಲೆ ಆವರ್ತಗಳು ವಿಸ್ತರಿಸೋದಕ್ಕೆ ಬಹಳ ಅವಕಾಶ ಇರೋದ್ರಿಂದ ಕಾಪಿರಾಗದಂಥವನ್ನು ತುಂಬ ಬಳಸ್ಕೊಳ್ತಾರೆ. ಹಾಗಾಗಿ ಸಿನಿಮಾಗೆ ಕೂಡ ಇದು ಹತ್ತಿರವಾದದ್ರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಆದರೆ ಈಚೆಗೆ ಈ ಕಾಪಿರಾಗವನ್ನು ಅಷ್ಟು ಉರುಟುಗಳಿಂದ ಹಾಡದೇ ಇದ್ದರೆ ಶೋಭಿಸೋದಿಲ್ಲ. ನೀರು ಕಾಫಿ ಕುಡಿಯೋದಕ್ಕಿಂತ ಕಲಗಚ್ಚು ಕುಡಿಯೋದು ಒಳ್ಳೆಯದು, ಆ ತರಹ ಆಗಿಬಿಡುತ್ತೆ. ಅದಕ್ಕೆ ಈಚೆಗೆ ಚಲನಚಿತ್ರದಲ್ಲಿ ಬೇಕಾದಷ್ಟು ಬೇರೆ ಬೇರೆ ಸಂಗೀತಗಳನ್ನು ಕಾಪಿ ಮಾಡ್ತಾ ಇದ್ದಾರೆ. ಅರೆ ಕಾಪಿರಾಗ ಮಾತ್ರ ಕಾಫಿ ಪ್ರಮಾಣಸೇ ನಹಿ ಮಿಲ್ತಾ ಹೈ, ಹಾಗಾಗಿಬಿಟ್ಟಿದೆ. ಇದು ಒಂದು ದುರಂತ. ಆದರೆ ಹಳೆಯ ಚಿತ್ರಗೀತೆಗಳು ಹಾಗಿರಲಿಲ್ಲ. ಭಾನುಮತಿ ಬಹಳ ಅಮರಕೃತಿ ಅಂತ ಪ್ರಸಿದ್ಧವಾದ ಮಲ್ಲೀಶ್ವರಿಯಲ್ಲಿ ಪಿಲಚಿನ ಬಿಗುವಟರ ಅಂತ ಹಾಡಿದ್ದು ಪ್ರಾಯಶಃ ಚಲನಚಿತ್ರ ರಂಗದಲ್ಲಿ ತುಂಬ ವಿಶೇಷವಾಗಿ ಪ್ರಸಿದ್ಧವಾದ ಕಾಪಿ. ಎಸ್ ರಾಜೇಶ್ವರರಾವ್ ಅವರು ಅದಕ್ಕಾಗಿ ಟ್ಯೂನ್ ಮಾಡಿದ್ದು. ಒಳ್ಳೆಯ ಕವಿ ದೇವರಪಲ್ಲಿ ಕೃಷ್ಣಶಾಸ್ತ್ರಿಗಳ ರಚನೆ ಮಾಡಿದ್ರು. ಹಾಗೆಯೇ ಇನ್ನೊಂದು ಪರಮಾನಂದ ಶಿಶುಲ ಕಥಾ ಅಂತ ಒಂದು ಬಂತು. ಅಲ್ಲಿ ಘಂಟಸಾಲ ಒಂದು ಒಳ್ಳೆ ಅಪ್ಪಟ ಜಾವಳಿ ರೀತಿಯಲ್ಲಿ ಒಂದು ತುಂಬ ಸೊಗಸಾದಂಥ ಕಾಪಿರಾಗದ ಕೃತಿಯನ್ನೇ ಮಾಡಿದ್ದಾರೆ, ಕಾಮಿನಿ ಮದನ ರಾರ ಅಂತ. ಕನ್ನಡದಲ್ಲಾದರೆ ಅದ್ವಿತೀಯವಾದಂಥ ಕಾಪಿರಾಗದ ಹಾಡು ಅಂತಂದರೆ ಮೊತ್ತ ಮೊದಲ ವರ್ಣಚಿತ್ರ ಅಂತ ಹೆಸರಾದ BS ರಂಗ ಅವರ ಅಮರಶಿಲ್ಪಿ ಜಕ್ಕಣಾಚಾರ್ಯಲ್ಲಿ, ಅದೇ ಎಸ್ ರಾಜೇಶ್ವರ ಅವರ ಸ್ವರಕಲ್ಪನೆ, ಚಿ ಸದಾಶಿವನವರ ಸಾಹಿತ್ಯಕ್ಕೆ ಪಿ ಸುಶೀಲ ಹಾಡಿರುವಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಚೆಲುವಾಂತ ಚೆನ್ನಿಗನೆ ಆ ಹಾಡನ್ನು ಈಗ ಕೇಳಬಹುದು. ಇಲ್ಲಿ ಒಂದು ಸ್ವಾರಸ್ಯ ಏನೆಂದರೆ, ಸಾಮಾನ್ಯ ಸಿನಿಮಾ ಹಾಡುಗಳು ಅಂತ ನಾವು ಪಕ್ಕಕ್ಕಿಟ್ಬಿಡ್ತೀವಿ. ಒಂದೊಂದು ಚರಣದ ಎತ್ತುಗಡೆ ಒಂದೊಂದು ತರಹ ಇದೆ. ನಾವು ಅದನ್ನು ಮೀವಲ್ಲ ಗುಣದೋಷ ನಲ್ಲಿ ಕೂಡ ನೋಡಿದ್ವಿ. ಎತ್ತುಗಡೆ ಬೇರೆ ಬೇರೆ ಥರ ಇರತಕ್ಕಂಥದ್ದು. ಸುಮ್ಮನೆ ರೊಟೀನ್ ಆಗಿದ್ದರೆ ದೋಸೆ ತಿರುವಾಕದಂಗೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹಾಗಲ್ಲದೆ ಬೇರೆ ಬೇರೆ ರೀತಿಯಾಗಿರಬೇಕು ಎತ್ತುಗಡೆ. ಮತ್ತು ಇಲ್ಲಿ ಒಂದು ಕಡೆ ಬಹಳ ಸೊಗಸಾದ ಕಾಪಿಯ ಸ್ವರಗಳಿದ್ದರೂ ಕಾಪಿಯ ರಾಗದಲ್ಲದ ಸಂಚಾರ ಕೂಡ ಬರುತ್ತೆ. ಅದನ್ನು ನೋಡಬಹುದು. ಅಂದರೆ ಆ ನಿರ್ದೇಶಕರ ಕ್ರಿಯೇಟಿವಿಟಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ರಾಗದ ಗುಂಗಿನಲ್ಲಿ ಹೋಗುವಾಗ ಆ ರಾಗಕ್ಕೆ ವಿಜಾತೀಯವಾದ, ಆದರೆ ರಾಗ ಅಲ್ಲದೇ ಇರತಕ್ಕಂಥದ್ದಲ್ಲದ, ಅಂದರೆ ಅದೇ ರಾಗದ ಸ್ವರದಾಗಿರುವ ಸಂಚಾರಗಳನ್ನು ತರುವುದು ಬಹಳ ಹತೋಟಿ ಬೇಕು ಮಾಧ್ಯಮದ ಮೇಲೆ. ಅದು ಒಳಗಿದ್ದು ಹೊರಗೆ ನೋಡ್ತಕ್ಕಂಥ ಕುರ್ವನ್ನಪಿನ ಲಿಪ್ಯತೆ ಅಂತ, ವಿತಿನ್ ಅಂಡ್ ಬಿಯಾಂಡ್ ಅನ್ನುವಂತೆ ಆ ರೀತಿಯಾದ ಮನೋಧರ್ಮ ಬೇಕು. ಹಾಗೆ ಮಾಡಿದಾಗ ಅತಿಶಯ ಅನಿಸುತ್ತೆ.
ಅಂಥದ್ದೊಂದು ಪ್ರಯೋಗವನ್ನು ಕಾಣಿಸ್ಬೋದು. ಈಗ ನೋಡಿ, ಚೆಲುವಾಂತ ಚೆನ್ನಿಗನೆ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ಈ ಶೃಂಗಾರ ಶಿಲೆಯೊಡನೆ ಕುಣಿದಾಡುವಾರ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ಈ ಶೃಂಗಾರ ಶಿಲೆಯೊಡನೆ ಕುಣಿದಾಡುವಾರ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ತಾಳಮೇಳದೊಳು ಕಲೆಯುವ ಬಾರ. ಗಾಳಿಗಂಧದೊಳು ಸೇರುವ ಬಾರ. ಭಾವಭಂಗಿಯೊಳು ಬೆರೆಯುವ ಬಾರ. ಭಾವಭಂಗಿಯೊಳು ಬೆರೆಯುವ ಬಾರ. ಪ್ರೇಮಾನಂದವ ನೀದಾರ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ಈ ಶೃಂಗಾರ ಶಿಲೆಯೊಡನೆ ಕುಣಿದಾಡುವಾರ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ನೀಲಿ ಗಗನದಿ ತೇಲಿ ಹುಡುಕಿದೆ ಕಾಮನ ಬಿಲ್ಲನು ಏರಿ ನೋಡಿದೆ. ನೀಲಿ ಗಗನದಿ ತೇಲಿ ಹುಡುಕಿದೆ ಕಾಮನ ಬಿಲ್ಲನು ಏರಿ ನೋಡಿದೆ. ಚಂದ್ರ ತಾರೆಗಳ ಕೇಳಿ ನೋಡಿದೆ. ಚಂದ್ರ ತಾರೆಗಳ ಕೇಳಿ ನೋಡಿದೆ. ಎಲ್ಲೆಡೆಗಿರುವೆ ಬಳಿಬಾರ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ಈ ಶೃಂಗಾರ ಶಿಲೆಯೊಡನೆ ಕುಣಿದಾಡುವಾರ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ಕಾರು ಮೋಡವು ಕೂಡುತ್ತಲಿರಲು ಗಲಿ ಗಲಿ ಕುಣಿವ ನೀಲಿ ನವಿಲೊಳು. ಕಾರು ಮೋಡವು ಕೂಡುತ್ತಲಿರಲು ಗಲಿ ಗಲಿ ಕುಣಿವ ನೀಲಿ ನವಿಲೊಳು. ನಿನ್ನಲಿ ಪರವಶಳಾಗಿಗೆ ನೀರ ದಯವ ತೋರಿನಿ ಬೇಗನೆ ಬಾರ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ಈ ಶೃಂಗಾರ ಶಿಲೆಯೊಡನೆ ಕುಣಿದಾಡುವಾರ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ. ಸ್ವರ ಹಾಡ್ಬೇಕಾ? ಕಾರು ಮೋಡವು ಕೂಡುತ್ತಲಿರಲು ಮಾಮ ಮದನಿ ಸದಪಮ ಗಮ ಗ್ರಿ ಸರಿ ಗಮ. ಈ ರೀತಿಯಾದ ಸಂಚಾರ ಕಾಪಿ ರಾಗದಲ್ಲಿ ಬರೋಲ್ಲ. ಅಂದರೆ ಆ ರಾಗದ ಸ್ವರ ಇದ್ದರೂ ಅದಕ್ಕೊಂದು ದಾರಿ ಅಂತ ಇರುತ್ತೆ, ಅಂಥದ್ದು ಬರೋದಿಲ್ಲ ಅಂತ. ಹೀಗೆ ಈಗ ಕೆಲವೊಮ್ಮೆ ಅಡುಗೆ ಮಾಡುವಾಗ ಪದಾರ್ಥಗಳಿಗೆ ಖಾರ ಅಂತ ಹೇಳಿಬಿಟ್ಟು ಹಸಿಮೆಣಸಿನಕಾಯಿ ಎಲ್ಲದಕ್ಕೂ ಹಾಕೋಕ್ಕಾಗೋಲ್ಲ. ಈಗ ಹುಳಿಗೆ ಹಸಿಮೆಣಸಿನಕಾಯಿ ಹಾಕೋಕ್ಕಾಗಲ್ಲ, ಖಾರವೇ ಹೌದು, ಆದರೆ ಅದಕ್ಕೆ ಒಣಮೆಣಸಿನಕಾಯಿ ಹಾಕಬೇಕು. ಹೀಗೆ ಆ ಸ್ವರವಾಗಿದ್ದರೂ ಆ ಸ್ವರ ಸಂಘಾತ ಇದೆಯಲ್ಲ, ಅದು ಹಾಗೆ ಬರಬಾರದು ಅಂತ ಹೇಳಿಬಿಟ್ಟಿದನುವೆ. ಆ ಗಮ ಗಮ ಅಂತ ಯಾವುದಿದೆ ಅಲ್ಲಿ ಆ ರಿಷಭಾದಿಗಳು ಬರಬಾರದು ಅಂತ ಉಂಟು. ಆದರೆ ಅದನ್ನು ತಂದು ಒಂದು ನಾವೀನ್ಯವನ್ನು ತರೋದಿದೆಯಲ್ಲ, ಸಾಮಾನ್ಯ ಸುಗಮ ಸಂಗೀತದಲ್ಲಿ, ಲಲಿತ ಸಂಗೀತ ಅಂತ ಹೇಳುವ ಎಲ್ಲ ಪ್ರಕಾರದಲ್ಲಿ, ಚಲನಚಿತ್ರಗಳಲ್ಲಿ ಈ ಥರದ್ದಾಗುತ್ತೆ. ಕೂಚಿಪುಡಿ ಅಂತ ನೃತ್ಯ ಪದ್ಧತಿಗಳಲ್ಲಿ, ಒಡಿಸ್ಸಿಯಲ್ಲಿ ಕೂಡ ಹಾಗೆ ಬಳಕೆ ಮಾಡ್ಕೋತಾರೆ. ಅಂದರೆ ಭಾವಕ್ಕೆ ಏನು ಬೇಕೋ ಅದನ್ನು ಅವರು ನೋಡ್ತಾರೆ. ಹೀಗಾಗಿ ಅಲ್ಲಿ ರಾಗದ ಚೌಕಟ್ಟಿರುತ್ತೆ, ರಾಗದ ಸಮಗ್ರಾಂಗಗಳು ಇರುವಂಥದ್ದಲ್ಲ. ಶಾಸ್ತ್ರಕ್ಕೆ ರಾಗ ಅಂತ ಏನಿದೆ ಅದು ಬದ್ಧವಾಗಿರುತ್ತೆ. ಹೀಗೆ ಮಾಡುವಂಥದ್ದು ಒಂದು ಕಲಾತ್ಮಕತೆಯ ಆಯಾಮ. ಇನ್ನು ನಾವು ಕಾಪಿಯ ಮೂಲಕವಾಗಿ ಇಡೀ ಕರಹರ ಪ್ರಿಯ ಮೇಳವನ್ನು ಬೀಳ್ಕೊಂಡು ಮತ್ತೊಂದು ಗುಂಪಿಗೆ ಬರಬಹುದು. ಇದು ಆರಂಭ ಮಾಡುವುದೇ ಕರ್ನಾಟಕ ಸಂಗೀತದಲ್ಲಿ ಇಲ್ಲದ ರಾಗದಿಂದ. ಏನೆಂದರೆ ಭಾಗ್ಯಶ್ರೀ, ಅದನ್ನು ವಾಗೀಶ್ವರಿ ಅಂತ ಮೂಲತಃ ಹೆಸರು ಅಂತಾರೆ. ವಭಯೋರ್ ಅಭೇದ ಅಂತ ಅದು ಭಾಗ್ಯೇಶ್ವರಿಯಾಗಿ ಮತ್ತೆ ಭಾಗ್ಯಶ್ರೀ ಅಂತ ಆಗಿ ಕೂತಿದೆ. ಈ ಒಂದು ರಾಗ ಹಿಂದೂಸ್ತಾನಿಯಲ್ಲಿ ಬಹಳ ಪ್ರಸಿದ್ಧವಾದ ಮುಖ್ಯ ರಾಗಗಳಲ್ಲಿ ಒಂದು. ಗಂಭೀರ, ವಿಷಾದ ಎಲ್ಲ ಸೇರಿರತಕ್ಕಂಥ ರಾಗ, ದೈನ್ಯ ಭಕ್ತಿಗಳೆಲ್ಲ ತುಂಬಿಕೊಳ್ತಕ್ಕಂಥ ರಾಗ. ಶೃಂಗಾರ ಇದ್ದರೂ ಅದು ವಿಪ್ರಲಂಭವನ್ನು ಸೂಚಿಸ್ತಕ್ಕಂಥದ್ದು.
ಬಡಾ ಖ್ಯಾಲ್ ಚೋಟಾ ಖ್ಯಾಲ್ ಎಲ್ಲವನ್ನೂ ಕೂಡ ಹಿಂದೂಸ್ತಾನಿನಲ್ಲಿ ಈ ಭಾಗ್ಯಶ್ರೀಯಲ್ಲಿ ಮಾಡ್ತಾರೆ. ಯಾರೋ ಭೈರಪ್ಪನವರ ಮಂದಿರ ಕಾದಂಬರಿ ಓದಿದ್ದಾರೆ, ಅವರಿಗೆ ಅಲ್ಲಿ ಬರುವ ಒಂದು ಮುಖ್ಯ ಪಾತ್ರ ಮನೋಹರಿ ದಾಸ್, ಅವಳ ಸ್ವಭಾವ ಏನು ಅದು ಈ ಭಾಗ್ಯಶ್ರೀನಲ್ಲಿ ಗೊತ್ತಾಗುತ್ತೆ ಅಂತ ಮಾಡಿದ್ದಾರೆ. ಭಾವ ನಿರ್ಭರತೆ ತುಂಬ ಮುಖ್ಯ ಅಂಥದ್ದು ಈ ರಾಗ. ಭಾಗ್ಯಶ್ರೀ ಕೂಡ ವಕ್ರ ಮಾರ್ಗದಂಥ ಒಂದು ರಾಗವೇ ಆಗಿದೆ. ಇದನ್ನು ಕರ್ನಾಟಕ ಸಂಗೀತದಲ್ಲಿ ಯಾವುದರ ಜನ್ಯ ಅಂತ ಇಟ್ಕೊಳ್ಬಹುದು? ಗಾಂಧಾರ ಸಾಧಾರಣ ಅದರಿಂದ ಕರಹರ್ಪಿಯಕ್ಕೆ ಇಟ್ಕೊಳ್ಬಹುದು ಅಂತ ಹೇಳ್ತಾರೆ. ಅಂದರೆ ಅದರ ಅಪ್ಪ ಅಮ್ಮ ಯಾರು ಅನ್ನೋದು ಮುಖ್ಯವಲ್ಲ, ಅದರ ಸಾಧನೆ ಎಂಥದ್ದು ಅನ್ನೋದು ಬಹಳ ಮುಖ್ಯ. ಆದರೆ ಇದು ಒಂದು ವರ್ಗಕ್ಕೆ ಸೇರಿಸಬೇಕಲ್ಲ, ಒಂದು ಗ್ರೂಪ್ ಅಂತ ಮಾಡಬೇಕಲ್ಲ, ಹಾಗೆ ನೋಡಿದಾಗ ಗೊತ್ತಾಗುತ್ತೆ. ಅದರಿಂದ ಈ ಒಂದು ಕರಹರ್ಪ್ರಿಯ ಮೇಳವನ್ನೇ ಮುಂದುವರಿಸಬಹುದು. ಈ ಸಂದರ್ಭದಲ್ಲಿ ಮೇಳಕ್ಕೂ ರಾಗಕ್ಕೂ ಇರುವ ವ್ಯತ್ಯಾಸವನ್ನು ನಾವು ನೋಡ್ಕೋಬೇಕು. ಕರಹರಪ್ರಿಯ ಮೇಳ ಬೇರೆ, ಕರಹರಪ್ರಿಯ ರಾಗ ಬೇರೆ. ಧೀರ ಶಂಕರಾಭರಣ ಮೇಳ ಬೇರೆ, ಶಂಕರಾಭರಣ ರಾಗ ಬೇರೆ. ಮೇಳ ಅಂದರೆ ಕೇವಲ ಸ್ವರ ಸಂಘಾತ, ಆರೋಹಣ ಅವರೋಹಣಗಳ ಒಂದು ಗುಂಪು. ಆದರೆ ರಾಗ ಅಂತಾದಾಗ ಒಂದು ವಿಶಿಷ್ಟ ಸಂಚಾರಗಳಿರಬೇಕು ಅಂತ. ಈಗ ಕರಹರಪ್ರಿಯ ರಾಗದಲ್ಲಿ ಬರುವ ಸಂಚಾರ ಎಲ್ಲ ಅಲ್ಲಿಯ ಜನ್ಯ ರಾಗಗಳಲ್ಲಿ ಇದೆ ಅಂತಲ್ಲ. ಆದರೆ ಕರಹರಪ್ರಿಯ ಮೇಳದಲ್ಲಿ ಬರುವ ಸ್ವರಗಳು ಎಲ್ಲ ಇಲ್ಲದೆ ಇದ್ರು ಕೆಲವಾದ್ರು, ಅಂದರೆ ಇರುವ ಸ್ವರವೆಲ್ಲ ಕೂಡ ಅಲ್ಲಿ ಅದರ ಜನ್ಯದಲ್ಲಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ. ಇದು ನಾವು ಕಾಣಬೇಕಾದಂಥ ವ್ಯತ್ಯಾಸ ಇರಲಿ. ಈಗ ನಾವು ಭಾಗ್ಯಶ್ರೀಗೆ ಹೋದರೆ ಆರೋಹ ಬಹಳ ಸರಳವಾಗಿರ್ತಕ್ಕಂಥದ್ದು, ಔಡವದ ಆರೋಹ ಉಂಟು. ಮತ್ತು ಅವರೋಹಣದಲ್ಲಿ ನಾವು ನೋಡ್ತೀವಿ ಅದು ವಕ್ರ ಸಂಚಾರ ಮಾಡುತ್ತದೆ. ಔಡವ ರಾಗ ನೇರವಾಗಿ ಹೋಗುತ್ತೆ ಮೇಲಕ್ಕೆ, ರಾಗದ ಆರೋಹ. ಬರ್ತಾ ಮಾತ್ರ ವಕ್ರ ಸಂಚಾರವನ್ನು ಮಾಡಿಕೊಂಡು ಎಲ್ಲ ಸ್ವರಗಳನ್ನು ಮುಟ್ಟುತ್ತೆ. ಹೀಗಾಗಿ ಇದಕ್ಕೆ ನಾವೀನ್ಯ, ಲಾಲಿತ್ಯ, ಭಾವಾರ್ದ್ರತೆ ಎಲ್ಲ ಬರುವಂತೆ ಆಗಿದೆ. ಗಾಂಧಾರ ಮತ್ತು ನಿಷಾದಗಳು ಇಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಸಾಧಾರಣ ಗಾಂಧಾರ ಮತ್ತು ಚತುಶ್ರುತಿ ಮತ್ತು ಕೈಶಿಕಿ ನಿಷಾದ ಇಲ್ಲಿ ವಿಶೇಷವಾದಂಥ ಸ್ವಾರಸ್ಯವನ್ನು ತಂದುಕೊಡುತ್ತವೆ. ಷಡ್ಜ ಮತ್ತು ಮಧ್ಯಮಗಳು ಕ್ರಮವಾಗಿ ಸಂವಾದಿ ವಾದಿಯಾಗಿ ಬಳಕೆ ಆಗುತ್ತವೆ. ಹಿಂದೂಸ್ತಾನಿ ಸಂಗೀತದಲ್ಲಿ ಕಾಲಕ್ಕೆ ಬಹಳ ಬೆಲೆ ಉಂಟು. ರಾತ್ರಿ ರಾಗ ಅಂತ ಇದಕ್ಕೆ ಪ್ರಾಶಸ್ತ್ಯ ಉಂಟು. ತ್ರಿಸ್ಥಾಯಿಯಲ್ಲಿ ಅದಕ್ಕೆ ಆಕರ್ಷಣೆ ಉಂಟು, ಅಪೀಲ್ ಉಂಟು, ಆ ರೀತಿಯಾದಂಥದ್ದು. ಆದರೆ ನಮ್ಮ ಕರ್ನಾಟಕ ಸಂಗೀತಕ್ಕೆ ಇದು ಪ್ರಾಚೀನವಾಗಿ ಪರಿಚಿತವಾಗಿಲ್ಲದ ರಾಗವಾದ ಕಾರಣ ತ್ರಿಮೂರ್ತಿಗಳು ಯಾರೂ ಇದರ ರಚನೆಯನ್ನು ಮಾಡಿಲ್ಲ. ಆಮೇಲಿನವರು ಹೆಚ್ಚಾಗಿ ಇದನ್ನು ಬಳಸಿಕೊಂಡಂತೆ ಕಾಣೋಲ್ಲ. ನಾವು ಕಾಣುವಂಥದ್ದು ಹೆಚ್ಚಾಗಿ ಲಲಿತ ಸಂಗೀತದಲ್ಲಿ, ಹರಿದಾಸರ ಪದಗಳಲ್ಲಿ ಇದರ ನವೀನವಾದಂಥ ಅನ್ವಯ ಅಳವಡಿಕೆ. ಅಂಥ ಒಂದು ಅನ್ವಯ ಅಳವಡಿಕೆಯನ್ನು ನಾಗವಲ್ಲಿಯವರೇ ಸ್ವರಕಲ್ಪನೆ ಮಾಡುವಂಥ ಒಂದು ಪುರಂದರದಾಸರ ಕೃತಿ ಏನು ಪೇಳಲೆ ಗೋಪಿಯಿಂದ ಆರಂಭ ಮಾಡಬಹುದು. ಮೊದಲಿಗೆ ಆರೋಹ ಅವರೋಹಗಳು. ಸಗಮದಾನಿ ಸಾನಿಧಮ ಪದಮಾಗರಿ ಸಗಮದನಿ ಸಾನಿಧಮ ಪದಮಾಗರಿ ನೀರಸ ಏನ ಪೇಳಲೆ ಗೋಪಿ ನಿನ್ನ ಮಗನ ಜಾಲ, ಏನ ಪೇಳಲೆ ಗೋಪಿ ನಿನ್ನ ಮಗನ ಜಾಲ, ಮಾನ ತಪ್ಪಿ ಬಂದ ಮನೆಯೊಳಗೆ ಏನ ಪೇಳಲೆ ಗೋಪಿ
ನಿನ್ನ ಮಗನ ಜಾಲ. ಮಾನ ತಪ್ಪಿ ಬಂದ ಮನೆಯೊಳಗೆ ಏನ ಬೇಳಲೆ ಗೋಪಿ ನಿನ್ನ ಮಗನ ಜಾಲ. ಮಾನ ತಪ್ಪಿ ಬಂದ ಮನೆಯೊಳಗೆ ಏನ ಬೇಳಲೆ ಗೋಪಿ ನಿನ್ನ ಮಗನ ಜಾಲ. ಮಾನ ತಪ್ಪಿ ಬಂದ ಮನೆಯೊಳಗೆ ಕೊಡಹಾಲು ಕುಡಿದನೆ ಗಡಿಗೆಯ ಒಡೆದನೆ. ಕೊಡಹಾಲು ಕುಡಿದನೆ ಗಡಿಗೆಯ ಒಡೆದನೆ. ಕೊಡಹಾಲು ಕುಡಿದನೆ ಗಡಿಗೆಯ ಒಡೆದನೆ. ಅಡಗಿದ್ದನೆ ದೊಡ್ಡ ಕೊಡದೊಳಗೆ. ಅಡಗಿದ್ದನೆ ದೊಡ್ಡ ಕೊಡದೊಳಗೆ. ಹುಡುಗ ಸಿಕ್ಕಿದನೆಂದು ಹೊಡೆಯಲು ಹೋದರೆ. ಹುಡುಗ ಸಿಕ್ಕಿದನೆಂದು ಹೊಡೆಯಲು ಹೋದರೆ. ಹುಡುಗ ಸಿಕ್ಕಿದನೆಂದು ಹೊಡೆಯಲು ಹೋದರೆ. ಹುಡುಗ ಸಿಕ್ಕಿದನೆಂದು ಹೊಡೆಯಲು ಹೋದರೆ. ಬಡವರ ಮಗನೇನೆ ಹೊಡೆಯಲಿಗೆ. ಬಡವರ ಮಗನೇನೆ ಹೊಡೆಯಲಿಗೆ. ಬಡವರ ಮಗನೇನೆ ಹೊಡೆಯಲಿಗೆ. ಏನ ಬೇಳಲೆ ಗೋಪಿ ನಿನ್ನ ಮಗನ ಜಾಲ. ಮಾನ ತಪ್ಪಿ ಬಂದ ಮನೆಯೊಳಗೆ ಏನ ಬೇಳಲೆ ಗೋಪಿ ನಿನ್ನ ಮಗನ ಜಾಲ. ಇಷ್ಟೊಂದು ಸಿಟ್ಟೇಕೆ ಚಿನ್ನ ಕೃಷ್ಣನ ಮೇಲೆ. ಇಷ್ಟೊಂದು ಸಿಟ್ಟೇಕೆ ಚಿನ್ನ ಕೃಷ್ಣನ ಮೇಲೆ. ಪುಟ್ಟಿಸಬೇಡಿರೆ ಅನ್ಯಾಯವಾ. ಇಷ್ಟೊಂದು ಸಿಟ್ಟೇಕೆ ಚಿನ್ನ ಕೃಷ್ಣನ ಮೇಲೆ. ಪುಟ್ಟಿಸಬೇಡಿರೆ ಅನ್ಯಾಯವಾ. ಇಷ್ಟೊಂದು ಸಿಟ್ಟೇಕೆ ಚಿನ್ನ ಕೃಷ್ಣನ ಮೇಲೆ. ಪುಟ್ಟಿಸಬೇಡಿರೆ ಅನ್ಯಾಯವಾ. ಸೃಷ್ಟಿಗೆ ಒಡೆಯನ ಪುರಂದರ ವಿಠಲನ. ಸೃಷ್ಟಿಗೆ ಒಡೆಯನ ಪುರಂದರ ವಿಠಲನ. ದಿಟ್ಟಿಸಿ ನೋಡಿರೆ ತೊಟ್ಟಿಲೊಳಗೆ. ದಿಟ್ಟಿಸಿ ನೋಡಿರೆ ತೊಟ್ಟಿಲೊಳಗೆ. ಏನ ಬೇಳಲೆ ಗೋಪಿ ನಿನ್ನ ಮಗನ ಜಾಲ. ಮಾನ ತಪ್ಪಿ ಬಂದ ಮನೆಯೊಳಗೆ ಏನ ಬೇಳಲೆ ಗೋಪಿ ನಿನ್ನ ಮಗನ ಜಾಲ. ಮಾನ ತಪ್ಪಿ ಬಂದ ಮನೆಯೊಳಗೆ ದೊಡ್ಡವರ ಮನೆಯ ಸಂಗತಿ ಹಾಗೆ. ಅನ್ನೋಕ್ಕಾಗೋಲ್ಲ, ಅನ್ನದೇ ಇರೋಕ್ಕಾಗೋದಿಲ್ಲ. ಈ ಸಮಸ್ಯೆ ಒಂದು ಸಂಸ್ಕೃತದ ಸುಭಾಷಿತದ ತಾತ್ಪರ್ಯ ಇಲ್ಲಿ ನೆನಪಾಗುತ್ತೆ. ನಾಯಿ ಕಂಡಾಗ ಕಲ್ಲು ಕೈಗೆ ಸಿಗಲಿಲ್ಲ, ಕಲ್ಲು ಕೈಗೆ ಸಿಕ್ಕಾಗ ನಾಯಿ ಕಾಣಲಿಲ್ಲ. ಎರಡೂ ಇದ್ದಾಗ ನಮ್ಮ ಯಜಮಾನರ ಮನೆ ನಾಯಿ ಹೊಡೆಯೋ ಹಾಗಿಲ್ಲ ಅಂತ. ಹಾಗೆ ಕೃಷ್ಣನ ಬಗ್ಗೆ ಪಾಪ ಗೋಪಿಯರಿಗೆ ಈ ಕಷ್ಟ. ಏನು ಮಾಡೋಣ ಗೊತ್ತಾಗೋಲ್ಲ. ಬಂದು ಅದು ಬೇಡಿಕೊಂಡು ಹತ್ತುಕೊಂಡು ಭಾಗ್ಯಶ್ರೀನಲ್ಲಿ ಕಂಪ್ಲೇಂಟ್ ಮಾಡಬೇಕು. ಕಥನ ಕುತೂಹಲದಲ್ಲೋ ಕೇದಾರಗೌಡ ಆಠಾಣದಲ್ಲೋ ಕಂಪ್ಲೇಂಟ್ ಮಾಡೋಕ್ಕಾಗೋದಿಲ್ಲ ಪಾಪ. ಅಂದರೆ ಅವರ ಒಂದು ಮರ್ಜಿ ಯಾವ ತರಹ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಒಂದು ಕೃತಿಯನ್ನ ರಾಗ ಸಂಯೋಜನೆ ಮಾಡಿ ರೂಪುಗೊಳಿಸಬೇಕಾದ್ರೆ ಇವೆಲ್ಲ ಗಮನದಲ್ಲಿರಬೇಕು. ಆ ದೃಷ್ಟಿಯಿಂದ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸಾಹಿತ್ಯ ಭಾವ ಎಷ್ಟು ಮುಖ್ಯವಾಗಿ ಗಮನದಲ್ಲಿರಬೇಕಾಗುತ್ತದೆ ಆ ಒಂದು ಸಂಗೀತ ಸಂಯೋಜನೆ ಕಾಲದಲ್ಲಿ ಅಂತ. ಇಲ್ಲದೇ ವಾದನಕ್ಕೂ ಗಾಯನಕ್ಕೂ ಯಾವ ವ್ಯತ್ಯಾಸವೂ ಬರುವಂಥದ್ದಲ್ಲ. ಈ ಭಾಗ್ಯಶ್ರೀ
ಸುಗಮ ಸಂಗೀತದವರಿಗೆ, ಸಿನಿಮಾದವರಿಗೆ ಭಾಗ್ಯ ನಿಧಿಯೇ ಆಗಿಬಿಟ್ಟಿದೆ ಅಂದರೆ ತಪ್ಪಲ್ಲ. ಉತ್ತರಾದಿಯ ಒಂದು ರಾಗ ತುಂಬ ಬಳಸಿಕೊಂಡಿದ್ದಾರೆ. ಆದರೆ ದಕ್ಷಿಣದವರು ಏನು ಕಡಿಮೆ ಇಲ್ಲ, ಅವರನ್ನು ಮೀರಿಸುವಂತೆ ಬಳಕೆ ಮಾಡಿದ್ದಾರೆ. ಉತ್ತರಾದಿಯಲ್ಲಿ ಅಂದರೆ ಹಿಂದಿ ಪ್ರಾಂತದಲ್ಲಿ ಈ ರಾಗದ ಅತ್ಯುತ್ತಮವಾದ ಒಂದು ನಿದರ್ಶನ ಕೊಡಬಹುದು ಅಂದರೆ ಅನಾರ್ಕಲಿಯಲ್ಲಿ ಸಿ ರಾಮಚಂದ್ರ ಅವರು ಸಂಗೀತ ಸಂಯೋಜನೆ ಮಾಡಿದಂಥ ಒಂದು ರಚನೆ ಹೇಮಂತ್ ಕುಮಾರ್ ಹಾಡಿದ್ದು ಜಾಗ ಇಷ್ಕ್ ಇಷ್ಕ್ ಜಾಗ್ ಅಂತ ತುಂಬ ಸೊಗಸಾದಂಥ ಹಾಡು. ಆದರೆ ಆ ಹೇಮಂತ್ ಕುಮಾರ್ ಅವರ ತುಂಬು ಕಂಠ ಮತ್ತು ಆ ರಾಗದ ಆರ್ದ್ರತೆ ಬಿಟ್ಟರೆ ಅಂಥ ಅದ್ಭುತವಾದಂಥ ಸ್ವರ ಸಂಗತಿ ಏನು ಅಲ್ಲಿ ಕಾಣಿಸೋಲ್ಲ. ದಕ್ಷಿಣ ಭಾರತದಲ್ಲಿ ತುಂಬ ಚೆನ್ನಾಗಿ ಇದನ್ನು ಬಳಸಿಕೊಂಡು ಕಾಣಿಸುತ್ತೆ. ನೋಡಿದ್ರೆ ಉಜ್ವಲತೆ ಇದರದು ಏನಿದೆ ಅಲ್ಲಿ ಗೊತ್ತಾಗುತ್ತೆ. ಅಂಥ ಒಂದು ನಿದರ್ಶನವನ್ನು ಲವಕುಶ ತೆಲುಗು ಸಿನಿಮಾದಲ್ಲಿ ಘಂಟಸಾಲ ಸ್ವರ ಸಂಯೋಜನೆಯಲ್ಲಿ ಪಿ ಲೀಲಾ, ಪಿ ಸುಶೀಲ, ಸದಾಶಿವ ಬ್ರಹ್ಮಂ ಅನ್ನುವರ ಒಂದು ಸಾಹಿತ್ಯಕ್ಕೆ ಹಾಡಿರುವ ರೀತಿ ಕೇಳಬಹುದು. ಅದು ಸಂದರ್ಭದಲ್ಲಿ ಸೀತೆ ಮಕ್ಕಳ ಬಗ್ಗೆ ಕೋಪ ಮಾಡಿಕೊಳ್ತಾಳೆ, ರಾಮ ನಿಂದಕರಾಗಿಬಿಟ್ರು ಅಂತ. ಯಾಕೆಂದರೆ ಸೀತಾಪರಿತ್ಯಾಗ ರಾಮ ಮಾಡಿದ್ದಾನೆ ಅಂತ ಗೊತ್ತಾಗಿ ಲವಕುಶರು ರಾಮಾಯಣ ಗಾನ ಮಾಡೋಲ್ಲ ಅಂದಾಗ ಸೀತೆ ನೀವು ನನ್ನ ಮಕ್ಕಳೇ ಅಲ್ಲ ಅಂತ ಬೈದಾಗ ಅವಳಿಗೆ ಪ್ರಸಾದ ಮಾಡೋದಕ್ಕೆ, ಅವಳ ಮನಸ್ಸಿಗೆ ನೆಮ್ಮದಿ ಕೊಟ್ಟು ತಾವು ರಾಮ ವೈರಿಗಳಲ್ಲ ಅಂತ ಅವಳಿಗೊಂದು ವಿಶ್ವಾಸ ತುಂಬಬೇಕಾಗಿದೆ. ತಾಯಿ ಬೈದಿದ್ದಾಳೆ ಅಂತ ಎಂದೂ ಬೈದೇ ಇದ್ದವಳನ್ನು ನೋಡಿ ದುಃಖ ಆಗಿದೆ. ಆ ದುಃಖದಲ್ಲಿ ಗದ್ಗದವಾಗಿ ಮಕ್ಕಳು ಹೇಳುವಂತೆ ತುಂಬ ಸೊಗಸಾಗಿ ಇಲ್ಲಿ ಒಳ್ಳೆಯ ದಿವ್ಯನಾಮ ಸಂಕೀರ್ತನ ತರಹ ಇದೆ ಇಡೀ ರಚನೆ. ಮತ್ತು ಆ ಅತೀತ ಅನಾಗತಗಳ ಪ್ರಯೋಗ ಕೂಡ ಬಹಳ ಸೊಗಸಾಗಿದೆ. ಆ ಗ್ರಹ ಇದೆಯಲ್ಲ, ಸಾಹಿತ್ಯವನ್ನು ಎತ್ತುಗಡೆ ಮಾಡುವುದು, ಅದು ಎರಡಕ್ಷರ ತಳ್ಳಿ ಬರುವಂಥದ್ದು ತುಂಬ ಚೆನ್ನಾಗಿದೆ. ಅದನ್ನೀಗ ಕೇಳಿ, ರಾಮ ಸುಗುಣಧಾಮ. ಶ್ರೀರಾಮ ಸುಗುಣಧಾಮ ರಘುವಂಶ ಜಲಧಿ ಸೋಮಾ, ಶ್ರೀರಾಮ ಸುಗುಣಧಾಮ ರಘುವಂಶ ಜಲಧಿ ಸೋಮಾ, ಶ್ರೀರಾಮ ಸುಗುಣಧಾಮ ರಘುವಂಶ ಜಲಧಿ ಸೋಮ, ಸೀತಾ ಮನೋಭಿರಾಮ ಸಾಕೇತ ಸಾರ್ವಭೌಮ, ಶ್ರೀರಾಮ ಸುಗುಣಧಾಮ ರಘುವಂಶ ಜಲಧಿ ಸೋಮ, ಸೀತಾ ಮನೋಭಿರಾಮ ಸಾಕೇತ ಸಾರ್ವಭೌಮ, ಶ್ರೀರಾಮ ಸುಗುಣಧಾಮ ರಘುವಂಶ ಜಲಧಿ ಸೋಮ. ಮಂದಸ್ಮಿತ ಸುಂದರ ವದನಾರವಿಂದ ರಾಮ, ಇಂದೀವರ ಶ್ಯಾಮಳಾಂಗ ವಂದಿತ ಸೂತ್ರಾಮ, ಮಂದಾರ ಮರದೋಪಮ ಮಧುರ ಮಧುರ ನಾಮ, ಮಂದಾರ ಮರದೋಪಮ ಮಧುರ ಮಧುರ ನಾಮ, ಶ್ರೀರಾಮ ಸುಗುಣಧಾಮ ರಘುವಂಶ ಜಲಧಿ ಸೋಮಾ, ಶ್ರೀರಾಮ ಸುಗುಣಧಾಮ ರಘುವಂಶ ಜಲಧಿ ಸೋಮಾ. ಅವತಾರ ಪುರುಷ ರಾವಣಾದಿ ದೈತ ವಿರಾಮ, ನವನೀತ ಹೃದಯ ಧರ್ಮ ನಿರತ ರಾಜಲಲಾಮ, ಪವಮಾನ ತನಯ ಸನ್ನುತ ಪರಮಾತ್ಮ ಪರಂಧಾಮ, ಪವಮಾನ ತನಯ ಸನ್ನುತ ಪರಮಾತ್ಮ ಪರಂಧಾಮ, ಶ್ರೀರಾಮ ಸುಗುಣಧಾಮ ರಘುವಂಶ ಜಲಧಿ ಸೋಮಾ, ಶ್ರೀರಾಮ ಸುಗುಣಧಾಮ ರಘುವಂಶ ಜಲಧಿ ಸೋಮಾ, ಶ್ರೀರಾಮ ಸುಗುಣಧಾಮ. ಇನ್ನು ನಾವು ಕನ್ನಡದ ಒಂದು ಹಾಡಿಗೆ ಹೋಗ್ಬೋದು. ಇದೇ ಭಾಗ್ಯಶ್ರೀಯಲ್ಲಿ ಟಿ ಜಿ ಲಿಂಗಪ್ಪ ಅವರು ಸತಿಶಕ್ತಿ ಎನ್ನುವ ಚಲನಚಿತ್ರಕ್ಕಾಗಿ ಸ್ವರ ಸಂಯೋಜನೆ ಮಾಡಿದ್ದು, ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ಒಂದು ಸಾಹಿತ್ಯ. ಅಲ್ಲಿ ಕೂಡ ದೇವಿಯನ್ನ ಬೇಡಿಕೊಳ್ತಕ್ಕಂಥದ್ದು ಬಾ ತಾಯಿ ಬಾ ಭಾಗ್ಯೇಶ್ವರಿ ಅಂತನ್ನುವ ಬಹಳ ಹೃದಯಂಗಮವಾದ, ಮತ್ತು ಅಲ್ಲಿ ಒಂದು ಬೇರೆಯ ಗತಿಗೆ ಕೂಡ ಹೋಗುವಂಥದ್ದಿದೆ. ಅಂದರೆ ವಿಳಂಬಗತಿಯಿಂದ ದ್ರುತಗತಿಗೆ ಬರ್ತಕ್ಕಂಥದ್ದು ತುಂಬ ಸೊಗಸಾದ ಗತಿ ವೈವಿಧ್ಯವನ್ನು ನೋಡಬಹುದು. ಈಗದು ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ, ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೇ.
ತಾಯಿ ಬಾ ಭಾಗೇಶ್ವರಿ ಬಾರಮ್ಮ ಬಾ ಭುವನೇಶ್ವರಿ ಬಾ ತಾಯಿ ಬಾ ಭಾಗೇಶ್ವರಿ ಬಾರಮ್ಮ ಬಾ ಭುವನೇಶ್ವರಿ ಕರ್ನಾಟಕ ಸಾಮ್ರಾಜ್ಯ ರಾಜರಾಜೇಶ್ವರಿ ಕರ್ನಾಟಕ ಸಾಮ್ರಾಜ್ಯ ರಾಜರಾಜೇಶ್ವರಿ ಕರುಣಾಕರಿ ಕಾಯ ಕಾಮಕಾಮೇಶ್ವರಿ ಬಾ ತಾಯಿ ಬಾ ಭಾಗೇಶ್ವರಿ ಬಾರಮ್ಮ ಬಾ ಭುವನೇಶ್ವರಿ ಕಾಯದಯಾಮಯ ನೀನಿ ಶುಭೋದಯ ಶ್ರೀಚಕ್ರಾನ್ವಿತ ಶ್ರೀಲಲಿತೆ ನ್ಯಾಯ ನ್ಯಾಯದ ನಿರ್ಭಯ ನಿರ್ಣಯ ನಿನ್ನಿಂದಾಗಲಿ ಶ್ರೀಮಾತೆ ಹರಿಹರ ಬ್ರಹ್ಮ ಸುರಾಸುರರಾಗಲಿ ಯಾರಿಗೂ ಬೆದರಳು ಭೂಜಾತೆ ಭಾರತ ಭೂಸತಿ ಮಾರಿಯೋ ನಾರಿಯೋ ನಿಶ್ಚಿತವಾಗಲಿ ಸಚ್ಚರಿತೆ ಆಗುವುದೆಲ್ಲ ಹಾಗೆ ಹೋಗಲಿ ಆಹ್ವಾನಿಸುವೆ ಬಾ ಮಾತೆ ನಾಗರ ಮತ್ಸರ ನಾಡನು ನುಂಗಲು ನಾರಿಗೆ ನೀಡಿದೆ ಬಾಲಲಿತೆ ದಾನವ ತಳ್ಳುರಿ ದಾಳಿಗೆ ಧಾವಿಸಿ ದರೆಗಿಳಿದಾಗಿದೆ ಬಾ ಮಾತೆ ಮಾನವ ಧರ್ಮದ ನಂಬಿಕೆ ಕಟ್ಟಳೆ ಮೀರುವ ಮೊದಲೇ ಬಾಲಲಿತೆ ಅಕ್ಷಯ ನೇತ್ರದ ಈಪ್ಸೆಯ ಘರ್ಷಣೆ ಈಗಲೇ ಈಕ್ಷಿಸು ಶ್ರೀಮಾತೆ ರಕ್ಷಿಸು ಶಿಕ್ಷಿಸು ದಕ್ಷಿಸು ಪರೀಕ್ಷಿಸು ಸಾಕ್ಷಿಯು ನೀನೇ ಶ್ರೀಲಲಿತೆ 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 ಶ್ರೀಲಲಿತೆ. ಇನ್ನೂ 10 ಹಾಡುಗಳು ಈ ರಾಗದಲ್ಲಿ ತುಂಬ ಪ್ರಸಿದ್ಧವಾಗಿರುವಂಥವಿವೆ. ಈ ರಾಗ ನೃತ್ಯಕ್ಕೆ ತುಂಬ ಒದಗಿ ಬಂದದ್ದು. ಹಲವು ತಿಲ್ಲಾನಗಳು ಕೂಡ ಈ ರಾಗದಲ್ಲಿ ಉಂಟು. ಲಾಲ್ಗುಡಿ ಜಯರಾಮನ್ ಅವರಿಂದ ಮೊದಲುಗೊಂಡು ಅನೇಕರು ಮಾಡಿದ್ದಾರೆ. ನಾಗವಲ್ಲಿಯವರದೇ ಒಂದು ತಿಲ್ಲಾನ ಇದೆ. ಆ ತಿಲ್ಲಾನದ ಒಂದು ಖಂಡಿಕೆಯನ್ನ ತಾವೀಗ ಕೇಳಬಹುದು. ನಾದಿರ್ದೀಂ ತೋಂ ದಿರ್ದೀಂ ತದಿರನ ನಾದಿರ್ದೀಂ ತೋಂ ದಿರ್ದೀಂ ತದಿರನ ಧಿರನ ಧಿರನ ನಾದಿರ್ದೀಂ ತೋಂ ದಿರ್ದಿ 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 ತದಿರನಾದಿರನಾದಿರನ ನಾದಿರ್ದೀಂ ತೋಂ ದಿರ್ದಿ ತದಿರನಾದಿರನಾದಿರನ ನಾದಿರ್ದೀಂ ತೋಂ ದಿರ್ದಿ ತದಿರನ ಧಿರನ 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 ತಜನು ದಿಮಿತ ಜನು ತದಿಮಿತ ತಜನು ದಿಮಿತ ಜನು ತದಿಮಿತ ತಜನು ದಿಮಿತ ಝನು ತದಿಮಿತ ತನದಿರನ ತನದಿರನ ತಜನು ದಿಮಿತ ಝನು ತದಿಮಿತ ತನದಿರನ ತನದಿರನ ತಜನು ದಿಮಿತ ಝನು ತದಿಮಿತ ತನದಿರನ ತನದಿರನ ದದನಿ ಸಮು ಮಗಾರಿ ಸನಿದತ ತದಿಗಿಡತುಂ ತ ತದಿಗಿಡತುಂ ದದನಿ ಸಮು ಮಗಾರಿ ಸನಿದತ ತದಿಗಿಡತುಂ ತ ತದಿಗಿಡತುಂ ನಾದಿರ್ದೀಂ ತೋಂ ದಿರ್ದಿ ತದಿರನಾದಿರನ ದಿರನ ನಾದಿರ್ದಿ ತೋಂ ದಿರ್ದಿ ತದಿರನ ದಿರನ 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 ತಗದಿಕ್ಕಿಡತಾತ ಜನತಾ ತ್ರಿಮಿತಾತ ಜನದ ತೋಂ ತೋಂ ತದಿಂ ತದಿಂ ತಿಂ ತದಿರಣ ತಗದಿಕ್ಕಿಡತಾತ ಜನತಾ ತ್ರಿಮಿತಾತ ಜನದ ತೋಂ ತದಿಂ ತದಿಂ ತಿಂ ತದಿರಣ ದಿರಣ ದಿರ ತೋಂ ದಿರಣ ತನ ದಿರಣ ದಿರದಿರಣ ತದಿಂಗಿಡತ 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 ದಿರಣ ದಿರ ತೋಂ ದಿರಣ ತನ ದಿರಣ ದಿರದಿರಣ ತದಿಂಗಿಡತ 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 ನಾದಿರ್ದೀಂ ತೋಂ ದಿರ್ದಿ ತದಿರಣ ದಿರಣ ದಿರಣ ನಾದಿರ್ದೀಂ ತೋಂ ದಿರ್ದಿ ತದಿರಣ ದಿರನ ದಿರನ
ಸಕಲ ಲೋಕನಯನೆ ಸುಮನೆ ಶಮನೆ ವಿಕಲವಾರದಲನೆ ಲಲನೆ ಕಲನೆ ಸಕಲ ಲೋಕನಯನೆ ಸುಮನೆ ಶಮನೆ ವಿಕಲವಾರದಲನೆ ಲಲನೆ ಕಲನೆ ಲಲಿತವಲ್ಲಕಿ ವಿನೋದ ವನಿತೆ ವಿನುತೆ ಲಲಿತವಲ್ಲಕಿ ವಿನೋದ ವಿನುತೆ ವನಿತೆ ಲಲಿತವಲ್ಲಕಿ ವಿನೋದ ವಿನುತೆ ವನಿತೆ ನಲಿದೊಲಿಯೇ ಒಲಿದುಲಿಯೇ ವಾಣಿ ಗೀರ್ವಾಣಿ ನಲಿದೊಲಿಯೇ ಒಲಿದುಲಿಯೇ ವಾಣಿ ಗೀರ್ವಾಣಿ ನಲಿದೊಲಿಯೇ ಒಲಿದುಲಿಯೇ ವಾಣಿ ಗೀರ್ವಾಣಿ ತಗದಿ ಕೆಡತಾತ ಜನುತಾ ದಿಮಿತಾತ ಜನುತ ತೊಂತ ತೊಂತ ತಿಂತ ದಿಂ ದಿಂ ತದಿರಡ ತಗದಿ ಕೆಡತಾತ ಜನುತಾ ದಿಮಿತಾತ ಜನುತ ತೊಂತ ತೊಂತ ತಿಂತ ದಿಂ ದಿಂ ತದಿರಡ ತಗದಿ ಕೆಡತಾತ ಜನುತಾ ದಿಮಿತಾತ ಜನುತ ತೊಂತ ತೊಂತ ತಿಂತ ದಿಂ ದಿಂ ತದಿರಡ ದಿರಣ ದಿರ ತೋಂ ದಿರಣ ತನ ದಿರಣ ದಿರಣ ತದಿಂಗಿಡತ 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 ದಿರಣ ದಿರ ತೋಂ ದಿರಣ ತನ ದಿರಣ ದಿರಣ ತದಿಂಗಿಡತ 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 ನಾದಿರದೇಂ ತೋಂ ದಿರದಿ ತದಿರಣ ದಿರಣ ದಿರಣ ನಾದಿರದೇಂ ತೋಂ ದಿರದಿ ತದಿರಣ ದಿರಣ ದಿರಣ ನಾದಿರದೇಂ ತೋಂ ದಿರದಿ ತದಿರಣ ದಿರಣ ದಿರಣ ನಾದಿರದೇಂ ತೋಂ ದಿರದಿ ತನಾದಿರದೇಂ ತೋಂ ದಿರದಿ ತನಾದಿರದೇಂ ತೋಂ ದಿರದಿ ತದಿರಣ ದಿರಣ ದಿರಣ ಭಾಗ್ಯಶ್ರೀ ಮೃದುವಾದ ರಾಗ. ಅದಕ್ಕೆ ಗತಿಯನ್ನು ಹೆಚ್ಚು ಮಾಡಿಕೊಂಡ್ರೆ ಯಾವ ಒಂದು ಆಯಾಮ ಬರುತ್ತೆ ಅನ್ನೋದನ್ನು ನೀವು ನೋಡಿದಿರಿ. ತಿಲ್ಲಾನಗಳನ್ನು ಈ ವೇಗದಲ್ಲಿ ಹಾಡುವುದಿರಲಿ, ಆಲೋಚಿಸುವುದೇ ಕಷ್ಟ. ಆದರೆ ಅದಷ್ಟನ್ನು ಶ್ರುತಿಲಯ ತಪ್ಪದಂತೆ, ಆ ಸಾಹಿತ್ಯ ಭಾವ ಹದಗೆಡದಂತೆ, ಆ ಜತಿಗಳಿಗೆ ಆ ಸ್ವರಗಳಿಗೆ ಇರಬೇಕಾದಂಥ ಒಂದು ತೂಕವನ್ನು ಕೊಟ್ಟು ಮಾಡುವಂಥದ್ದು ಬಹಳ ಕಷ್ಟ. ಈ ಒಂದು ಭಾಗ್ಯಶ್ರೀ ರಾಗಕ್ಕೆ ಹತ್ತಿರ ಬರುವುದು ಯಾವುದಾದ್ರೂ ಇದೆಯಾ ಕರ್ನಾಟಕ ಸಂಗೀತದಲ್ಲಿ ಅಂತ ನೋಡಿದ್ರೆ ತ್ಯಾಗರಾಜರ ಒಂದು ಕೃತಿ ಮನಸುಲೋನಿ ಮರ್ಮಮು ತೆಲುಸುಕೋ ಮಾನರಕ್ಷಕ ಅಂತ ಈಗ ಹಿಂದೋಳದಲ್ಲಿ ಬಹಳ ಪ್ರಸಿದ್ಧವಾಗಿದೆ. ತುಂಬ ಹೃದಯಂಗಮವಾದದ್ದು. ಹಿಂದೋಳವನ್ನು ಕುರಿತು ನಾವು ಕಳೆದ ಬಾರಿ ಚರ್ಚೆ ಮಾಡುವಾಗ ಆ ಒಂದು ಕೃತಿಯ ಕೆಲವು ಭಾಗಗಳನ್ನು ಕೂಡ ನಿವೇದನೆ ಮಾಡಿದ್ದೀವಿ. ಅದು ಕೆಲವರು ಅಲ್ಲಿದ್ದಂಥ ಒಂದು ದೈವತವನ್ನು ವ್ಯತ್ಯಾಸ ಮಾಡಿದ್ರೆ ಸಾಕು. ಇಲ್ಲ, ದೈವತ ವ್ಯತ್ಯಾಸ ಇಲ್ಲ. ದೈವತ ಅಲ್ಲ, ಗಾಂಧಾರವನ್ನು ವ್ಯತ್ಯಾಸ ಮಾಡಿದ್ರೆ ಅದೇ ಬರುತ್ತೆ. ಸಗ ಮದ ನಿಸ ಸನಿದ ಮಗ ಸ ಅಲ್ಲ, ವೆರಮು, ಅದೇ ವೆರಮು ಆಗುತ್ತಲ್ಲ, ಅದೇ ಅಷ್ಟೇ ಅಲ್ಲ. ಇದನ್ನು ವ್ಯತ್ಯಾಸ ಮಾಡಿದ್ರೆ ಆಗುತ್ತಲ್ವಾ. ಚತುಶ್ರುತಿ ದೈವತ ಮಾಡಿಕೊಂಡ್ರೆ, ಅದೇ ದೈವತ ವ್ಯತ್ಯಾಸ ಮಾಡಿಕೊಂಡ್ರೆ ಹಿಂದೋಳಕ್ಕೆ ನಾನು ಹೇಳಿದ್ದು. ಹಿಂದೋಳದ ಶುದ್ಧ ದೈವತವನ್ನ ಚತುಶ್ರುತಿ ದೈವತ ಮಾಡಿಕೊಂಡ್ರೆ ಭಾಗ್ಯಶ್ರೀ ರಾಗದಂತೆ ಕೇಳಿಸುತ್ತೆ. ಅವರೋಹಣದಲ್ಲಿ ಸ್ವಲ್ಪ ಭಾಗ್ಯಶ್ರೀಯಲ್ಲಿ ವಕ್ರ ಸಂಚಾರ ಇದೆ. ಆದರೆ ಕರ್ನಾಟಕ ಸಂಗೀತದಲ್ಲಿ ಸ್ವಲ್ಪ ವಕ್ರ ಸಂಚಾರ ರಾಗಗಳು ಪ್ರಾಚೀನವಾಗಿದ್ದದ್ದಲ್ಲ ಅಂತ ಹೇಳ್ತಾರೆ. ಆಮೇಲೆ ಬಂದಂಥ ಹೆಚ್ಚಾಗಿ ಹಿಂದೂಸ್ತಾನಿಯಿಂದ ಬಂದಂಥದ್ದು ವಕ್ರತೆ ಅಂತ. ವಕ್ರತೆ ಅಂದರೆ ಯಾರು ಕೊಂಕು ಡೊಂಕು ಕುಹಕ ಅಂತ ಅಂದ್ಕೋಬೇಕಲ್ಲ. ವಕ್ರ ಅಂದರೆ ಸೌಂದರ್ಯ ಪರ್ಯಾಯ ಅಂತಲೇ ಅರ್ಥ ಇದೆ. ರಮಣೀಯತೆ, ಸೌಂದರ್ಯ, ಚಾರುತ್ವ ಅನ್ನುವ ಅರ್ಥ. ಹಿಂದೋಳದ ಶುದ್ಧ ದೈವತ ಇಲ್ಲಿ ಚತುಶ್ರುತಿ ದೈವತ ಮಾಡಿಕೊಂಡ್ರೆ ವರಮು ಅಂತ ರಾಗ ಆಗುತ್ತೆ. ಹಾಗೆ ಹಾಡ್ತಾ ಇದ್ರು. ಅದು ಹಳೆಯ ಹಿಂದೋಳ ಅಂತ ಕೂಡ ಕೆಲವರು ಹೇಳ್ತಾರೆ. ಆದರೆ ಈಗ ಹಿಂದೋಳ ಇರುವಂತೆ ತುಂಬ ಚೆನ್ನಾಗಿದೆ, ಅದೇ ಬಹಳ ಸೊಗಸಾದದ್ದು. ಅದು ಹಿಂದೂಸ್ತಾನಿಯ ಸೋಂಕಿನಿಂದ ಆಯಿತು ಅಂತ ಕೆಲವು ಮಡಿವಂತರು ಹೇಳ್ತಾರೆ. ಕಲೆಯಲ್ಲಿ ಮಡಿವಂತಿಕೆಯಿಂದ ಏನೂ ಪ್ರಯೋಜನವಾಗೋದಿಲ್ಲ. ನಮ್ಮಲ್ಲಿ ಮಡಿ ಹಿಡಿಸೋದು ಅನ್ನೋದಕ್ಕೆ ತಲೆ ಬೋಳಿಸೋದು ಅನ್ನೋ ಅರ್ಥ ಕೂಡ ಇದೆ. ಹಾಗೆ ಸೌಂದರ್ಯ ಮುಂಡಿತವಾಗತ್ತೆ ಅಷ್ಟೇ. ಅದರಿಂದ ಮಡಿವಂತಿಕೆಗೆ ಕಲೆಯಲ್ಲಿ ಹೆಚ್ಚಿನ ಪ್ರಯೋಜನ ಇಲ್ಲ. ಮಾಧುರ್ಯಕ್ಕೆ ಮತ್ತು ಸೌಂದರ್ಯಕ್ಕೆ ಹೆಚ್ಚಿನ ಬೆಲೆ. ಆ ಒಂದು ವರಮು ರಾಗದ ಸ್ಟ್ರಕ್ಚರ್ನಲ್ಲಿದ್ದರೆ ಮನಸುಲೋನಿ ಮರ್ಮವು ಪಲ್ಲವಿ ಹೇಗೆ ಕೇಳುತ್ತೆ ಅನ್ನೋದನ್ನು ನಾಗವಲ್ಲೇರು ಹೇಳಿ ತೋರಿಸ್ತಾರೆ. ಆಮೇಲೆ ನಾವು ಮತ್ತೊಂದು ರಾಗಕ್ಕೆ ಹೋಗಬಹುದು. ಸಗಮದ ನಿಸ ಸಾನಿದ ಮಗಸ మనసులోని మర్మములు తెలుసుకో మనసులోని మర్మములు తెలుసుకో మనసులోని
మర్మములు తెలుసుకో మానరక్షక మరకతాంగనా మనసులోని మర్మములు తెలుసుకో. ಈಗ ಇದು ಈಗಿರುವಂಥದ್ದು ಹಿಂದೋಳದಲ್ಲಿದೆ. ಅದು ಹೆಚ್ಚು ಜನಕ್ಕೆ ಗೊತ್ತಿರ್ತಕ್ಕಂಥದ್ದು ಕೂಡ. ಈಗ ಆ ದೈವತ್ವವನ್ನು ಶುದ್ಧ ಮಾಡಿ ಹಿಂದೋಳ ಮಾಡಿದ್ರೆ ಹೇಗಾಗುತ್ತೆ ಅದೇ ಪಲ್ಲವಿ ಕೇಳಿ. ವ್ಯತ್ಯಾಸ ಅಂದರೆ ಎಷ್ಟು, ಒಂದು ಸ್ವರದಲ್ಲಿ, ಒಂದು ಕೂದಲೆಳೆಯ ವ್ಯತ್ಯಾಸದಲ್ಲಿ ಎಷ್ಟು ಪರಿಣಾಮ ವ್ಯತ್ಯಾಸವಾಗುತ್ತೆ ಅಂತ. ಸಗಮದ ನಿಸ ಸಾನಿದ ಮಗ ಸಗಮದ ನಿದ ರೇರ ಮನಸೋಲೋನಿ మరకతాంగనా మనసులోని మర్మములు తెలుసుకో మానరక్షక మరకతాంగనా మనసులోని మర్మములు తెలుసుకో మానరక్షక మరకతాంగనా మనసులోని మర్మములు తెలుసుకో మానరక్షక మరకతాంగనా మనసులోని మర్మములు తెలుసుకో. ನೋಡಿ ಎಷ್ಟು ಅಂತರ ಬಂದುಬಿಡುತ್ತೆ. ಅದು ಒಂದು ಸ್ವರದ, ಅದು ದೈವತ, ಶುದ್ಧ ದೈವತ ಆದ ತಕ್ಷಣ ಬರತಕ್ಕಂಥ ಮೇಲಿನ ಶ್ರುತಿಯೇ ಚತುಶ್ರುತಿ ದೈವತ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಮನೆ ದಾಟಿದ ತಕ್ಷಣ ಅದಕ್ಕೆ ಬಂದಂಥ ವ್ಯತ್ಯಾಸ ಏನು ಅಂತ ನೋಡಿದಾಗ ರಾಗಗಳ ಪರಿಣಾಮ ಏನು ಅಂತ. ಮತ್ತೆ ನೋಡಿ, ಆ ಹಿಂದೋಳಕ್ಕೆ ಬರ್ತಕ್ಕಂಥ ಬಿರ್ಕಾಗಳೇ ಬೇರೆ ಆಗುತ್ತೆ, ಗಮಕಗಳೇ ಬೇರೆ ಆಗುತ್ತೆ, ಅದರ ಜರ್ಬೆ ಬೇರೆ ಆಗುತ್ತೆ. ಹಿಂದೂಸ್ತಾನಿಯ ಮಾಲ್ಕೌನ್ಸ್ ಬಹಳ ಪ್ರಧಾನವಾದಂಥ ರಾಗ, ತುಂಬ ಅಸರ್ಟಿವ್ ಆದಂಥ ರಾಗ. ಭಾಗ್ಯಶ್ರೀ ಆ ಮಟ್ಟದ ಅಸರ್ಷನ್ ಇಲ್ಲದೆ ಇರತಕ್ಕಂಥ ರಾಗ. ಅದು ನೋಡಿದಾಗ ನಮಗೆ ಗೊತ್ತಾಗುತ್ತೆ ರಾಗ ಯಾವ ಮ್ಯಾಥಮೆಟಿಕ್ಸ್ಗೂ ಸಿಗುವಂಥದ್ದಲ್ಲ, ಅತೀತವಾದದ್ದು. ಕಲೆಯ ಮುಖ್ಯ ಸ್ವರೂಪ ಅಂದರೆ ಏನು ಅಂತ ನಮಗೆ ತಿಳಿಯುತ್ತೆ. ಹಿಂದೂಸ್ತಾನಿಯಲ್ಲಿ ರಾಗೇಶ್ವರಿ ಅನ್ನುವ ಮತ್ತೊಂದು ರಾಗ ಇದೆ. ಭಾಗ್ಯಶ್ರೀ ತಕ್ಷಣವೇ ಅದರ ಅವಳಿ ಎನ್ನುವಂತೆ ರಾಗೇಶ್ವರಿ ಕೂಡ ಬಂದ್ಬಿಡುತ್ತೆ. ಅದು ರಾಗೇಶ್ವರಿ, ಅದು ವಾಗೀಶ್ವರಿ ಆದರೆ ಇದು ರಾಗೇಶ್ವರಿ ಅಂತ ಅನ್ನುವಂಥ ರಾಗ. ಇಲ್ಲಿ ಅಷ್ಟೇ ಒಂದೇ ಒಂದು ಸಣ್ಣ ವ್ಯತ್ಯಾಸ. ಅಲ್ಲಿ ಇರ್ತಕ್ಕಂಥದ್ದು ಅಂದರೆ ಭಾಗ್ಯಶ್ರೀಯಲ್ಲಿ ಸಾಧಾರಣ ಗಾಂಧಾರ ಆದರೆ ಇಲ್ಲಿ ಬರುವುದು ಅಂತರಗಾಂಧಾರ. ಆ ಅಂತರಗಾಂಧಾರದ ಒಂದರಿಂದಲೇ ಅಂತರ ಎಷ್ಟು ಬದಲಾವಣೆ ಆಗಿಬಿಡುತ್ತೆ ಅಂತ ನೋಡಿದಾಗ ನಮಗೆ ಎಂಥದ್ದಪ್ಪ ಈ ರಾಗ ಪ್ರಪಂಚ ಅಂತ ಅನಿಸುತ್ತೆ. ಈ ರಾಗೇಶ್ವರಿ ರಾಗವನ್ನು ಹೆಚ್ಚಾಗಿ ಕರ್ನಾಟಕ ಸಂಗೀತದಲ್ಲಿ ಬಳಸಿಲ್ಲ. ಅಂದರೆ ಭಾಗ್ಯಶ್ರೀ ಅಷ್ಟು ಬಳಸಿಲ್ಲ, ಭಾಗ್ಯಶ್ರೀನ ಸಾಕಷ್ಟು ಬಳಸ್ಕೊಂಡಿದ್ದಾರೆ ಹರಿದಾಸರ ಕೃತಿಗಳಲ್ಲಿ ಆಗಲಿ ಲಲಿತ ಸಂಗೀತದಲ್ಲಿ ಎಲ್ಲ. ಆದರೆ ರಾಗೇಶ್ವರಿ ಆ ಮಟ್ಟಕ್ಕಿಲ್ಲ. ಎಲ್ಲೋ ಚಲನಚಿತ್ರಗಳಲ್ಲಿ ಆಗ ಈಗ ಬಳಕೆ ಉಂಟು. ಹಿಂದಿಯಲ್ಲಿ ಕೂಡ ಇದರ ಬಳಕೆ ಭಾಗ್ಯಶ್ರೀ ಅಷ್ಟಿಲ್ಲ. ಯಾಕೆಂದರೆ ಭಾಗ್ಯಶ್ರೀ ಪ್ರಧಾನ ರಾಗ, ರಾಗೇಶ್ವರಿ ಆ ಮಟ್ಟದ ಪ್ರಾಧಾನ್ಯ ಇರುವಂಥ ರಾಗ ಅಲ್ಲ. ಆದರೆ ತುಂಬ ಸುಂದರವಾದದ್ದು. ಭಾಗ್ಯಶ್ರೀಯಲ್ಲಿ ಒಂದು ಎಳೆಯ ದೈನ್ಯ ವಿಷಾದ ಕಂಡು ಬರುತ್ತೆ, ಒಂಥರ ಹೆಪ್ಪುಗಟ್ಟುಕೊಳ್ಳುತ್ತೆ ಕರುಣ. ಇಲ್ಲಿ ಆ ಕರುಣದ ಜಾಗದಲ್ಲಿ ಶೃಂಗಾರ ಬಂದುಬಿಡುತ್ತೆ. ನೋಡಿ, ಸಾಧಾರಣ ಇದ್ದದ್ದು ಅಂತರ ಆದ ತಕ್ಷಣ ಗಾಂಧಾರ, ಅದು ಎಷ್ಟು ಅದ್ಭುತವಾದಂಥ ವ್ಯತ್ಯಾಸ ಬಂದುಬಿಡುತ್ತೆ ಅಂತ ನೋಡಿದಾಗ ರಾಗ ಪ್ರಪಂಚದ ಮಾಧುರ್ಯ ಊಹಾತೀತವಾದದ್ದು ಅಂತ ಗೊತ್ತಾಗುತ್ತೆ. ಇಲ್ಲಿ ನಾನು ಯಾವುದೇ ಒಂದು ಕೃತಿಯನ್ನು ಕೇಳಿಯೇ ಇರಲಿಲ್ಲ. ಇವತ್ತು ಬೆಳಗ್ಗೆ ನಾಗವಲ್ಲಿ ಅವ್ರಿಗೆ ಹೇಳಿದೆ, ಹೀಗೆ ರಾಗೇಶ್ವರಿ ಅಂತ ಒಂದು ರಾಗ ಹಿಂದೂಸ್ತಾನಿಯಲ್ಲಿ ಇದೆಯಲ್ಲ ಅಂತ. ಅವರು ರಾಗೇಶ್ವರಿ ರಾಗವನ್ನು ಕೇಳಿದವರಲ್ಲ, ಭಾಗ್ಯಶ್ರೀ ಹೆಚ್ಚಾಗಿ ಪರಿಚಯವಾದದ್ದು. ಅದನ್ನು ಪರಿಚಯ ಮಾಡಿಸಬೇಕಲ್ಲ ಅಂತಂದೆ. ಹಿಂದಿಯಲ್ಲಿ ನಾನು ಕೇಳಿದಂತೆ ಒಂದು ಚಲನಚಿತ್ರದ ಹಾಡು ಬಹಳ ಸೊಗಸಾಗಿದೆ, ಅದನ್ನು ಮನ್ನಾಡೆ ಅವರು ಹಾಡಿದ್ದಾರೆ, ಬಹಳ ಸುಂದರವಾದದ್ದು. ಕೌನಾಯ ಮೇರೆ ಮನಕಿ ದ್ವಾರ ಅಂತ ತುಂಬ ಚೆನ್ನಾಗಿದೆ. ದುರ್ದೈವಕ್ಕೆ ಆ ಕ್ಯಾಸೆಟ್ ಇರುವಂಥ ಹಾಡು ಸರಿಯಾಗಿ ಸಿಗಲೇ ಇಲ್ಲ ನನಗೆ. ಆ ಹಾಡಿನ ಕ್ಯಾಸೆಟ್ ಸಿಗಲೇ ಇಲ್ಲ, ಮನೆಯಲ್ಲಿದೆ ಆದರೆ ಅದು ಒದಗಿ ಬರಲಿಲ್ಲ. ನಾಗಬಲಿಯವರು ಬೆಳಿಗ್ಗೆ ಮನೆಗೆ ಬಂದಿದ್ದಾಗ ಅದನ್ನು ಕೇಳಿಸೋಕ್ಕೂ ಆಗಲಿಲ್ಲ. ಕಡೆಗೆ ನಾನು ಯಾವುದೋ ಒಂದು ಸಣ್ಣ ಬಿಟ್ಟು ಒಂದಿತ್ತು, ಅದು ಶಾಸ್ತ್ರೀಯ ಸಂಗೀತದ ಒಂದು ಸಣ್ಣ ಬಿಟ್ಟು, 1 ನಿಮಿಷವೂ ಸರಿಯಾಗಿಲ್ಲ ಅದು.
ಅದು ವಿಳಂಬದಲ್ಲಿ ಯಾವಾಗಲೂ ಬರ್ತಕ್ಕಂಥ ಸರೋದಿನ ಒಂದು ಚಣಪಿಣ ಅನ್ನುವಂಥ ಶಬ್ದ ಅಷ್ಟೇನೆ. ಅಷ್ಟನ್ನು ಕೊಟ್ಟು ಕೇವಲ ಇಲ್ಲಿ ಗಾಂಧಾರದಲ್ಲಿ ವ್ಯತ್ಯಾಸ ಬರುತ್ತೆ ಅಂತ ಪುಸ್ತಕಗಳು ಹೇಳುತ್ತವೆ. ಶುದ್ಧ ಇದು ಸಾಧಾರಣ ಗಾಂಧಾರ ಅಂತರ ಗಾಂಧಾರವಾಗಿದೆ ಅಷ್ಟೇ ಅಂತಂದೆ. ಅದರ ಮೇಲೆ ಅವರು ತಮ್ಮಿಂತ ತಾವೇ ಇಡೀ ರಾಗವನ್ನು ತಮ್ಮ ಮನಸ್ಸಿನಲ್ಲಿ ನಿರೂಪಣೆ ಮಾಡಿಕೊಂಡು ಒಂದು ಹರಿದಾಸರ ಕೃತಿಯನ್ನು ಪೂರ್ಣ ಪ್ರಮಾಣದಲ್ಲಿ ರಾಗಕ್ಕೆ ಅಳವಡಿಸಿದ್ದಾರೆ. ಈಗ ಹಾಡ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವೇದಿಕೆ ಮೇಲೆ ಹಾಡೋರೆಲ್ಲ ಕಲಾವಿದರಾಗಿಬಿಟ್ಟಿದ್ದಾರೆ, ಗುರುಗಳ ಹತ್ರ ಕತ್ತೆ ಚಾಕರಿ ಮಾಡಿದವರೆಲ್ಲ ಸಂಗೀತಗಾರರಾಗ್ಬಿಡ್ತಾರೆ. ಅರೆ ನಿಜವಾದ ಪ್ರತಿಭೆ ಯಾವುದು ಅಂದರೆ, ದಾರಿಯಲ್ಲಿ ಬರ್ತಾ ಅವ್ರು ಹೇಳಿದ್ರು, ಯಾವುದೇ ಸ್ಕೇಲ್ ಮೂರ್ಛನೆ ಆರೋಹಣ ಅವರೋಹಣ ಕೊಟ್ಟು 1 ನಿಮಿಷ ಸಮಯ ಕೊಡಲಿ, ನಾನು ಅದನ್ನು ಫುಲ್ ಫ್ಲೆಜ್ಡ್ ರಾಗವಾಗಿ ವಿಸ್ತಾರ ಮಾಡ್ತೀನಿ ಅಂತ. ಈ ಥರ ಹೇಳಿದವರು ಒಬ್ಬರು ಬಾಲಮುರಳಿ ಕೃಷ್ಣ ಮಾತ್ರ. ಇನ್ಯಾರೂ ಆ ರೀತಿಯಾಗಿ ಆ ಆತ್ಮವಿಶ್ವಾಸದಿಂದ ಹೇಳಿದ್ದಿಲ್ಲ. ಕಾರಣ ಯಾಕೆಂದರೆ 22 ಶ್ರುತಿಗಳು ಕೂಡ ಅವುಗಳ ಮೂಲ ಸ್ವರೂಪದಲ್ಲಿ ಗಾಯಕರಲ್ಲಿ ಕೂತಿರಬೇಕು. ಅವು ಯಾವಾಗಂದ್ರೆ ಆವಾಗ, ಹೇಗಂದ್ರೆ ಹಾಗೆ ಒದಗಿ ಬರ್ತಾ ಇರಬೇಕು. ಹಾಗಿಲ್ಲದೆ ಇದ್ದರೆ ಸಾಧ್ಯವಾಗೋದಿಲ್ಲ. ಕವಿಗಳಲ್ಲಿ ವಶ್ಯವಾಕ್ ಅಂತಾರೆ. ಯಾವ ಛಂದಸ್ಸಲ್ಲಿ ಯಾವ ವಸ್ತುವಿನ ಮೇಲೆ ಯಾವಾಗ ಕೊಟ್ಟರೂ ಕೂಡ ವಿಷಯ ದಡಕ್ಕಂತ ಪದ್ಯ ಹೇಳ್ತೀನಿ ಅಂತ ಅನ್ನುವಂಥವನು ವಶ್ಯವಾಕ್ ಅಂತ. ಬಹುಭೂತಿಗೆ ಹೇಳ್ತಾರೆ ವಶ್ಯವಾಕ್ ಅಂತ. ಹೀಗೆ ಶ್ರುತಿಗಳನ್ನು ವಶ್ಯ ಶ್ರುತಿಗಳು ವಶ್ಯ ರಾಗಗಳು ಆಗಿರುವಂಥವರಿಗೆ ಸಾಧ್ಯವಾಗುತ್ತೆ. ಅಂದರೆ ಒಂದು ಕೃತಿನ ಪಾಠ ಹೇಳಿಕೊಟ್ಟು ಕಲಿಯೋದಲ್ಲ, ಅದು ಕೇವಲ ಸೂರ್ಯನ ಬೆಳಕನ್ನು ಚಂದ್ರ ತಗೊಂಡಂತೆ. ಹಾಗಲ್ಲದೆ ಒಂದು ಸೂರ್ಯನಂತೆ ಸ್ವಯಂ ಪ್ರಕಾಶರಾಗಬೇಕು ಅಂತಂದರೆ ರಾಗಗಳು, ಗುರುಗಳ ಪಾಠಗಳು, ಚಿಟ್ಟೆಗಳು, ಕೃತಿಗಳು. ನಾನು ಯಾರಿಗಾದ್ರೂ ವೈಯಕ್ತಿಕವಾಗಿ ಆಕ್ಷೇಪ ಮಾಡ್ತಾ ಇದ್ದೀನಿ ಅಂತ ಯಾರು ಭಾವಿಸಿಕೊಳ್ಬಾರ್ದು. ಕರ್ನಾಟಕ ಸಂಗೀತದ ಒಂದು ವ್ಯಾಧಿ ಏನಾಗ್ಬಿಟ್ಟಿದೆ ಅಂದರೆ, ಗುರುವಿನ ಗುಲಾಮ ಅನ್ನೋದು ಇನ್ನೊಂದು ವಿಪರೀತಾರ್ಥದಲ್ಲಿ ಆಗಿಬಿಟ್ಟಿದೆ. ಯಾವುದಕ್ಕೂ ಕೂಡ ಅವ್ರ ಹತ್ರ ಹೋಗಬೇಕು, ಮನೋಧರ್ಮ ಸಂಗೀತ ಗುರು ಹತ್ರ ಕಲಿಬೇಕು ಅಂತ. ಗುರುವಿನ ಹತ್ರ ಕಲಿತರೆ ಅದು ಮನೋಧರ್ಮ ಸಂಗೀತ ಆಗುತ್ತಾ? ಅಧರ್ಮ ಸಂಗೀತ ಆಗುತ್ತೆ. ನಾವು ನಮ್ಮೊಳಗೆ ಬೆಳೆಸಿಕೊಳ್ಬೇಕಾದದ್ದು ಮನೋಧರ್ಮ ಸಂಗೀತ. ಹಾಗೆ ನೋಡಿದಾಗ ನಾವು ಯಾವುದೇ ಒಂದು ಸ್ವರಗ್ರಾಮವನ್ನು ಕೊಟ್ಟರು, ಮೂರ್ಛನೆಯನ್ನು ಕೊಟ್ಟರು ತತ್ಕ್ಷಣ ಮಾಡುವುದು. ಒಮ್ಮೆ ಬಾಲಮುರಳಿ ಕೃಷ್ಣ ಇದೇ ಗಾಯನ ಸಮಾಜದ ಒಂದು ಅಧಿವೇಶನದಲ್ಲಿ ದೊರೆಸ್ವಾಮಿ ಅಯ್ಯಂಗಾರ್ ಅವರು ಇದ್ರು ಅನ್ಸುತ್ತೆ, ಆಗ ಆ ಅಧ್ಯಕ್ಷರಾಗಿ, ನೀವು ಯಾರು ಯಾವುದೇ ಬೇಕಾದ್ರೂ ಸ್ವರಗಳನ್ನು ಕೊಡಿ, ನಾನು ಅದನ್ನು ಒಂದು ರಾಗವಾಗಿ ಬೆಳೆಸ್ತೀನಿ ಅಂತ ಹೇಳಿ ರಾಗ ದೊರೈ ಅಂತ ಮಾಡಿದ್ರು ಅಂತ. ಇದು ಅದೇ ರೀತಿಯಾದದ್ದು. ಸ್ಕೇಲ್ ಈಸ್ ನಾಟ್ ಎ ರಾಗ. ಆರೋಹ ಅವರೋಹ ಏನು ಎಲ್ಲ ಪುಸ್ತಕಗಳಲ್ಲೂ ಸಿಗುತ್ತೆ. ಮ್ಯಾಥಮೆಟಿಕಲ್ ಕಾಂಬಿನೇಷನ್ ಇದ್ದೇ ಇದೆ. ಗುರುಲಘುಗಳ ವಿನ್ಯಾಸ ಛಂದಸ್ಸಾಗುತ್ತೆ. ಆದರೆ ಅದರೊಳಗೆ ಒಂದು 100 ಪದ್ಯ ಆಗಬಲ್ಲಂತೆ ಒಂದು ಕಾವ್ಯ ರಚನೆ ಮಾಡೋದು ಮುಖ್ಯ. ಹೀಗೆ ಒಂದು ಸ್ವರತ್ವಕ್ಕೆ ರಾಗತ್ವ ಕೊಡೋದು ಅಂದರೆ, ಸ್ವತೋ ರಾಜಂತೆ ಸ್ವರಹ, ತಮ್ಮಂತೆ ತಾವೇ ನಾನಿದ್ದೀನಿ, ನಾನು ಮಹಾರಾಜ ಅಂತ ಇರುವಂಥದ್ದು, ನಾನುಂಟು 3 ಲೋಕ ಉಂಟು ಅನ್ನೋದು ಸ್ವರ. ಆದರೆ ರಂಜನಾದ್ ರಾಗ, ರಂಜನೆ ಕೊಟ್ಟರೆ ಅದು ರಾಗ ಆಗುತ್ತೆ. ಹಾಗೆ ಮಾಡುವಂಥದ್ದು. ಅದನ್ನು ಈಗ ಕೇಳಿ, ಅವರು ಯಾವ ಹರಿದಾಸರ ಕೃತಿಗೆ ಟ್ಯೂನ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಈಗ ನಿಮ್ಮಷ್ಟೇ ಹೊಸಬ ನಾನು ಈ ಒಂದು ಹಾಡಿಗೆ. ಸ ಗ ಮ ದ ನಿ ಸ ಸ ನಿ ದ ಮ ಗ ಮ ರೇ ಸ. ಶೃಂಗಾರ ಬಂತು, ವಿಷಾದ ಹೋಗಿ ಶೃಂಗಾರ. ನಾ ಕರುಣಿಸಿ ಕೇಳು ಕರುಣಿಗಳ ರಸನೆ, ಕರುಣಿಸಿ ಕೇಳು ಕರುಣಿಗಳ ರಸನೆ, ಗರುಡ ವಾಹನನೇ ಗಂಗೆಯ ಪೆತ್ತಗರಿಯೇ, ಕರುಣಿಸಿ ಕೇಳು ಕರುಣಿಗಳ ರಸನೆ, ಗರುಡ ವಾಹನನೇ
ಗಂಗೆಯ ಪೆತ್ತ ಹರಿಯೇ ಕರುಣಿಸಿ ಕೇಳು ಕರುಣಿಗಳ ರಸನೆ. ಇತ್ತ ಬಾರೆಂಬರಿಲ್ಲ ಇರವು ಕೇಳುವರಿಲ್ಲ, ಇತ್ತ ಬಾರೆಂಬರಿಲ್ಲ ಇರವು ಕೇಳುವರಿಲ್ಲ. ಹತ್ತಿರ ಕುಳ್ಳಿರಿಸಿ ಆದರಿಪರಿಲ್ಲ, ಹತ್ತಿರ ಕುಳ್ಳಿರಿಸಿ ಆದರಿಪರಿಲ್ಲ. ತತ್ತರ ಪಡುತ್ತೇನೆ ತಾವರ ಜಲದಂತೆ, ತತ್ತರ ಪಡುತ್ತೇನೆ ತಾವರ ಜಲದಂತೆ. ಚಿತ್ತ ಭ್ರಮಿಸಿ ಕಣ್ಣು ಕತ್ತಲಾಯಿತು ಹರಿಯೇ, ಚಿತ್ತ ಭ್ರಮಿಸಿ ಕಣ್ಣು ಕತ್ತಲಾಯಿತು ಹರಿಯೇ. ಕರುಣಿಸಿ ಕೇಳು ಕರುಣಿಗಳ ರಸನೆ. ಗರುಡ ವಾಹನನೇ ಗಂಗೆಯ ಪೆತ್ತ ಹರಿಯ ಇಷ್ಟು ದಿವಸ ನಿಮ್ಮ ಇರವನಾನರಿಯದೆ ಮುಟ್ಟಿ ಪೂಜಿಸಲಿಲ್ಲ ಮುರವೈರಿಯೇ. ಇಷ್ಟು ದಿವಸ ನಿಮ್ಮ ಇರವನಾನರಿಯದೆ ಮುಟ್ಟಿ ಪೂಜಿಸಲಿಲ್ಲ ಮುರವೈರಿಯೇ. ಇಷ್ಟು ದಿವಸ ನಿಮ್ಮ, ಇಷ್ಟು ದಿವಸ ನಿಮ್ಮ, ಇಷ್ಟು ದಿವಸ ನಿಮ್ಮ ಇರವನಾನರಿಯದೆ ಮುಟ್ಟಿ ಪೂಜಿಸಲಿಲ್ಲ ಮುರವೈರಿಯೇ. ಕಷ್ಟವ ಪಾಡಿಸದೆ ಕರುಣಿಸಿ ನಿನ್ನ ಸೇವೆ ಕೊಟ್ಟು ರಕ್ಷಿಸು ಪುರಂದರ ವಿಠಲ. ಕಷ್ಟವ ಪಾಡಿಸದೆ ಕರುಣಿಸಿ ನಿನ್ನ ಸೇವೆ ಕೊಟ್ಟು ರಕ್ಷಿಸು ಪುರಂದರ ವಿಠಲ. ಕೊಟ್ಟು ರಕ್ಷಿಸು ಪುರಂದರ ವಿಠಲ. ಕರುಣಿಸಿ ಕೇಳು ಕರುಣಿಗಳ ರಸನೆ. ಗರುಡ ವಾಹನನೇ ಗಂಗೆಯ ಪೆತ್ತ ಹರಿಯ ಕನ್ನಡದ ಯಾವುದೋ ಒಂದು ಚಲನಚಿತ್ರ ಯಾವುದು ಅಂತಲೂ ನನಗೆ ಹೆಸರು ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಬಾಲಮುರಳಿ ಕೃಷ್ಣ ಹಾಡಿದ್ದಾರೆ ಈ ರಾಗದಲ್ಲಿ, ಕೊಳಲನೂದುವ ಚದುರನಾರೆ ಕೇಳಮಯ್ಯ ಅಂತ. ಸುಬ್ಬಾಶಾಸ್ತ್ರಿಯಲ್ಲೇನೆ ಅಲ್ಲಿ ಈ ರಾಗದ ಪ್ರಯೋಗ ಉಂಟು, ರಾಗೇಶ್ರೀ ರಾಗದ ಪ್ರಯೋಗ ಉಂಟು. ಇನ್ನು ನಾವು ಮತ್ತೊಂದು ರಾಗಕ್ಕೆ ಬರ್ತಾ ಇದ್ದೀವಿ. ಅದು ಹರಿಕಾಂಭೋಜಿಯಲ್ಲಿ ಜನ್ಯವಾದಂಥದ್ದು. ಹೆಸರು ನಾಗವಲ್ಲಿ. ಇದು ಅವರ ನಿರ್ಮಾಣ ಅಲ್ಲ, ಶಾಸ್ತ್ರ ಗ್ರಂಥಗಳಲ್ಲಿ ಇರ್ತಕ್ಕಂಥದ್ದು. ಹರಿಕಾಂಭೋಜಿಯ ಜನ್ಯವಾದ ಇದಕ್ಕೆ ಇನ್ನೊಂದು ಹೆಸರು ಗುಹ ಮನೋಹರಿ ಅಂತ ಕೂಡ ಉಂಟು. ಇಲ್ಲಿ ನಾವು ಕಾಣುವಂಥದ್ದು ಎಲ್ಲಕ್ಕೆ ನಿಕಟವಾಗಿ ಬರುವಂಥದ್ದು. ಇದು ಔಡವ ರಾಗ, ಸರಿಮದನಿಸ ಅಂತ. ಚತುಶ್ರುತಿ ರಿಷಭ ಉಂಟು, ಶುದ್ಧ ಮಧ್ಯಮ ಇದೆ, ಚತುಶ್ರುತಿ ದೈವತ, ಕೈಶಿಕಿ ನಿಷಾದ ಉಂಟು. ಅದೇ ರೀತಿಯಾಗಿ ಅವರೋಹಣ ಕೂಡ ಬರುತ್ತೆ. ಯಾವ ಕೃತಿಗಳೂ ಇಲ್ಲ, ರಾಗದ ಸ್ಕೇಲ್ ಮಾತ್ರ ಉಂಟು. ನೀವೇ ಟ್ಯೂನ್ ಮಾಡಿರೋದಿಲ್ಲ ಇದನ್ನು. ಇದಕ್ಕೆ ಕೂಡ ಒಂದು ಮೂರ್ತಿತ್ವವನ್ನು ಕೊಟ್ಟಿರುವಂಥದ್ದು ನಾಗವಲ್ಲಿಯವರೇನೆ. ಅಂದರೆ ಸ್ಕೇಲ್ ಇರುವುದು ರಾಗವಲ್ವಲ್ಲ, ಆ ರಾಗಕ್ಕೆ ಒಂದು ರಚನೆ ಆಗಬೇಕು. ಕನಕದಾಸರು ರಂಗನಾಥ ಸ್ವಾಮಿಯನ್ನು ಕಂಡು ಮಾಡಿದ ರಚನೆ. ಅಪ್ರಮೇಯ ಸ್ವಾಮಿ ಪುರಂದರದಾಸರಿಗೆ ನೋಡಿದ್ವಿ. ಚನ್ನಪಟ್ಟಣ ಆದಮೇಲಿಂದ ಮಂಡ್ಯ ದಾಟಿ ನಾವು ಶ್ರೀರಂಗಪಟ್ಟಣಕ್ಕೆ ಬಂದರೆ ಏಕೆ ಇಲ್ಲಿ ಪವಳಿಸಿದೆ ರಂಗನಾಥ ಅಂತ ರಂಗನಾಥನನ್ನು ಬೇಡತಕ್ಕಂಥ ಹಾಡು ನಾಗವಲ್ಲಿ ರಾಗ ಅಥವಾ ಗುಹ ಮನೋಹರಿಯಲ್ಲಿದೆ. ಅದನ್ನು ಕೇಳಿ ಆರೋಹ ಅವರೋಹಗಳ ಬಳಿಕ ಈ ಒಂದು ದಾಸರ ಪದ. ಸರಿ ಮಾ ದ ನೀ ಸಾ
ಆ ಸಾನಿಧಾಮನಲ್ಲಿ ನೀವು ಭಾಗ್ಯಶ್ರೀಯ ಟಚ್ ಅನ್ನು ಕಾಣಬಹುದು. ಅದು ಅಲ್ಲಿರುವ ನಂಟಸ್ತಿಕೆ. ಸರಿ ಮದನಿ ಸಾನಿದ ಮರಿ ಸರಿ ಮದನಿ ಸಾನಿದ ಮರಿ ಸರಿ ನೀದ ದ ಸಾರಿ ಮದನಿ ದ ಮರಿ ನೀದ ಸರಿ ಮದನಿ ನಿದ ನಿ ಸರಿ ಮಾರಿ ಸನಿದ ಧನಿ 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 ಧರಿ ಮಾರಿ ಧನಿ 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 ದ ಮದನಿ ಧನಿ ದ ಮನಿದ ಮದ ಮರಿ ಮರಿ ಸರಿ ನೀದ ಧನಿ ಧರಿ ಮಾರಿ ಧರಿ ಮದ ಮದನಿ ನಿದ ಧನಿ 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 ಧರಿ ರಿ ಧನಿ ಧನಿ ಧರಿ ಮ ರಿ ಮರಿ ರಿ ಧನಿ ಧನಿ ಧರಿ ಮ ಮರಿ ರಿ ಧನಿ ನಿ ದ ಮ ಮರಿ ರಿ ಧನಿ ನಿ ದ ಧನಿ ನಿ ಧರಿ ರಿ ಮ ಮದ ಧನಿ ನಿ ದ ಧನಿ ದ ಧನಿ ನಿ ಧನಿ ಧರಿ ಧರಿ ಮ ಮರಿ ರಿ ಧನಿ 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 ನಿ ದ ಮ ಮರಿ ರಿ ಧ ಸರಿ ಮದನಿ ಸನಿ ದ ಮರಿ ಯಾಕೆ ನೀನಿಲ್ಲಿ ಪವಡಿಸಿದೆ ಹರಿಯೇ, ಯಾಕೆ ನೀನಿಲ್ಲಿ ಪವಡಿಸಿದೆ ಹರಿಯೇ, ಲೋಕೈಕ ವಿಖ್ಯಾತ ಪಶ್ಚಿಮ ರಂಗನಾಥ, ಯಾಕೆ ನೀನಿಲ್ಲಿ ಪವಡಿಸಿದೆ ಹರಿಯೇ, ಲೋಕೈಕ ವಿಖ್ಯಾತ ಪಶ್ಚಿಮ ರಂಗನಾಥ, ಯಾಕೆ ನೀನಿಲ್ಲಿ ಪವಡಿಸಿದೆ ಹರಿಯೇ. ಪೊಡವಿ ಪಾಲಕರ ವಂಶವನಳಿಸಿ, ಪೊಡವಿ ಪಾಲಕರ ವಂಶವನಳಿಸಿ, ಕೊಡಲಿಯ ಬಿಸುಟು ಮಲಗಿದ ಭಾವವೋ, ಪೊಡವಿ ಪಾಲಕರ ವಂಶವನಳಿಸಿ, ಕೊಡಲಿಯ ಬಿಸುಟು ಮಲಗಿದ ಭಾವವೋ, ಮಡದಿಯ ಕದ್ದೊಯ್ದವನ ಶಿರವನೆ ತರಿದು, ಮಡದಿಯ ಕದ್ದೊಯ್ದವನ ಶಿರವನೆ ತರಿದು, ಒಡಲಿನಾಯಾಸದಿ ಪವಡಿಸಿದ ಪರಿಯೋ, ಯಾಕೆ ನೀನಿಲ್ಲಿ ಪವಡಿಸಿದ ಹರಿಯೇ, ಮಡದಿಯ ಕದ್ದೊಯ್ದವನ ಶಿರವನೆ ತರಿದು, ಒಡಲಿನಾಯಾಸದಿ ಪವಡಿಸಿದ ಪರಿಯೋ, ಯಾಕೆ ನೀನಿಲ್ಲಿ ಪವಡಿಸಿದ ಹರಿಯೇ, ಲೋಕೈಕ ವಿಖ್ಯಾತ ಪಶ್ಚಿಮ ರಂಗನಾಥ, ಯಾಕೆ ನೀನಿಲ್ಲಿ ಪವಡಿಸಿದ ಹರಿಯ. ಇನ್ನೆಷ್ಟು ಕಾಲ ನೀನಿಲ್ಲಿ ಮಲಗಿದರು, ಇನ್ನೆಷ್ಟು ಕಾಲ ನೀನಿಲ್ಲಿ ಮಲಗಿದರು, ನಿನ್ನ ನೆಬ್ಬಿಸುವರ ಒಬ್ಬರನು ಕಾಣೆ, ಇನ್ನೆಷ್ಟು ಕಾಲ ನೀನಿಲ್ಲಿ ಮಲಗಿದರು, ನಿನ್ನ ನೆಬ್ಬಿಸುವರ ಒಬ್ಬರನು ಕಾಣೆ, ಕಾಗಿನಲೆ ಆದಿ ಕೇಶವರಾಯ, ಕಾಗಿನಲೆ ಆದಿ ಕೇಶವರಾಯ, ಶ್ರೀರಂಗಪಟ್ಟಣದ ರಂಗಧಾಮ,
ನೀನೆ ಪವಡಿಸಿದೆ ಹರಿಯೇ ಕಾಗಿನಲೆ ಆದಿ ಕೇಶವರಾಯ ಶ್ರೀರಂಗಪಟ್ಟಣದ ರಂಗಧಾಮ ಆಯಕೆ ನೀನೆಲ್ಲಿ ಪವಡಿಸಿದೆ ಹರಿಯೇ ಲೋಕೈಕ ವಿಖ್ಯಾತ ಪಶ್ಚಿಮ ರಂಗನಾಥ ಯಾಕೆ ನೀನೆಲ್ಲಿ ಪವಡಿಸಿದೆ ಹರಿಯೇ 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 ಕರ್ನಾಟಕ ಸಂಗೀತದಲ್ಲಿ ಪ್ರಿಯ ಅನ್ನುವ ಹೆಸರಿಂದ ಮುಗಿತಕ್ಕಂಥ ರಾಗಗಳು 16 ಇವೆ. ರಸಿಕ ಪ್ರಿಯ, ನಾಟಕ ಪ್ರಿಯ ಮೊದಲಾದಂಥವು ಬೇಕಾದಷ್ಟು, ಕರಹರ ಪ್ರಿಯ, ಷಣ್ಮುಖ ಪ್ರಿಯ ಎಲ್ಲ ಇದ್ದೇ ಇವೆಯಲ್ಲ. ಆ ಸಾಲಿಗೆ ಬರುವಂಥ ಒಂದು ವಿರಳ ಪ್ರಚುರ ರಾಗ ಗುರುಪ್ರಿಯ. ಮೊದಲಿಗೆ ಈ ಕೃತಿಯನ್ನು ಪ್ರಾಯಶಃ ಬಳಸಿಕೊಂಡದ್ದು ಬಾಲಮುರಳಿ ಕೃಷ್ಣ ಅಂತಲೇ ಅನಿಸುತ್ತೆ. ಅವರು ತಮ್ಮ ಪ್ರಿಯರಾಗ ಮಾಲಿಕ ಅಂತ ಒಂದು ತಿಲ್ಲಾನ ಮಾಡಿದ್ರು. ಅಲ್ಲಿ ಗುರುಪ್ರಿಯ ಅನ್ನುವ ಸೊಗಸಾದ ಮುದ್ರಿಕೆಯನ್ನು ಬಳಸಿಕೊಂಡ್ರು. ಗುರುಪ್ರಿಯಮೈನ ತಿಲ್ಲಾನ ಅಂತೆಲ್ಲ ಹೇಳಿಬಿಟ್ಟಿದನುವೆ ಆ ಗುರುಪ್ರಿಯ ರಾಗ ಬಳಸಿದ್ರು. ಈ ರಾಗೇಶ್ರೀ ನೋಡಿದ್ರಲ್ಲ, ಅಲ್ಲಿ ಬರುವ ಅಂತರಗಾಂಧಾರವೇ ಇಲ್ಲಿ ಕೂಡ ಬರುತ್ತೆ. ಅದು ವಾಚಸ್ಪತಿ ಮೇಳಕ್ಕೆ ಸಂಬಂಧಪಟ್ಟಿದ್ದು. 64ನೇ ಮೇಳಕರ್ತ ವಾಚಸ್ಪತಿ. ಅಲ್ಲಿ ಪ್ರತಿಮಧ್ಯಮ ಬಳಕೆ ಆಗುತ್ತದೆ. ಆ ಒಂದು ಪ್ರತಿಮಧ್ಯಮ ರಾಗವಾಗಿ ಗುರುಪ್ರಿಯ ವಿಶಿಷ್ಟವಾಗಿದೆ. ಅಲ್ಲಿಯ ಪ್ರತಿಮಧ್ಯಮತ್ವ ಮತ್ತು ಅಂತರಗಾಂಧಾರತ್ವ ಅದು ಎರಡು ಬಹಳ ವಿನೂತನವಾದಂಥ ಕಾಂಬಿನೇಷನ್ ಆಗಿದೆ. ಷಡ್ಜ ಇದ್ದೇ ಇರುತ್ತೆ. ಮತ್ತು ಚತುಶ್ರುತಿ ರಿಷಭ, ಅಂತರಗಾಂಧಾರ, ಪ್ರತಿಮಧ್ಯಮ, ಚತುಶ್ರುತಿ ದೈವತ, ಕೈಶಿಕಿ ನಿಷಾದ. ಹೀಗಾಗಿ ಈ ರಾಗಕ್ಕೆ ಒಂದು ಬಹಳ ವಿಲಕ್ಷಣವಾದ ಗಾಂಭೀರ್ಯ, ಒಂದು ವಿನೂತನವಾದ ಏರು ಜಾರು ಬಂದಿದೆ. ಇದನ್ನು ಸುಲಭದಲ್ಲಿ ಹಿಡಿಯೋದಿಕ್ಕಾಗೋದಿಲ್ಲ, ಬಹಳ ಕಷ್ಟ. ಈ ರಾಗ ಒಳಗೊಂಡಂತೆ ಒಂದು ರಾಗಮಾಲಿಕೆ ಇದೆ, ಗಣಪತಿಗೆ ಸಂಬಂಧಪಟ್ಟದ್ದು. ಮುಂದೆ ನಾವು ರಾಗಮಾಲಿಕೆಗಳನ್ನು ತೆಗೆದುಕೊಂಡಾಗ ಅದರ ಸಂಪೂರ್ಣವಾದ ವಿನಿಕೆಯನ್ನು ಕೇಳಬಹುದು. ಅದರ ಒಂದು ತುಂಡುಕು ಮಾತ್ರ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಕೇಳೋದಕ್ಕೆ ಸಾಧ್ಯ. ಅಲ್ಲಿಯ 8 ರಾಗಗಳ ರಾಗಮಾಲಿಕೆಯನ್ನು ಮಿಕ್ಕಿ ಎಲ್ಲ ರಾಗಗಳನ್ನು ಸಾಮಾನ್ಯ ಎಲ್ಲರೂ ಹಿಡಿದು ಬಿಡ್ತಾರೆ. ಅರೆ, ಗುರುಪ್ರಿಯಕ್ಕೆ ಬಂದಾಗ ಮಾತ್ರ ಒಂದು ರೀತಿ ಮುಗ್ಗರಿಸುವಂತೆ ಆಗುತ್ತೆ. ಈ ರಾಗದ ಇಕ್ಕಟ್ಟು ಬಿಕ್ಕಟ್ಟು ಆ ರೀತಿಯಾದದ್ದು. ಆ ಒಂದು ತುಣುಕನ್ನು ಕೇಳಿಸಿ ಆಮೇಲೆ ಬಾಲಮುರಳಿ ಕೃಷ್ಣ ಅವರೇ ಮಾಡಿರುವಂಥ ಒಂದು ರಚನೆ ದೈವಮು ನೀವೇ ಅಂತ ಗುರುಪ್ರಿಯದಲ್ಲಿ ತುಂಬ ಸೊಗಸಾದಂಥ ಕೃತಿ. ಅದನ್ನು ಕೇಳಬಹುದು. ಈಗ ನೋಡಿ, ಗುರುಪ್ರಿಯದ ಆರೋಹ ಅವರೋಹ ಮತ್ತು ಗಣಪತಿಯ ಆ ಒಂದು ರಾಗಮಾಲಿಕೆಯ ಒಂದು ಸೊಲ್ಲು, ಅನಂತರ ಬಾಲಮುರಳಿಯ ಕೃತಿ. ಸರಿ ಗ ಮ ಧನಿ ಸಾ ನಿ ದ ಮ ಗ ರಿ ಸಾ. ಸರಿ ಗ ಮ ಧನಿ ಸಾ ನಿ ದ ಮ ಗ ರಿ ಸಾ. ಭವಿಕ ಪ್ರಾಯ ಶಿವಗುರು ಪ್ರಿಯ. ಭವಿಕ ಪ್ರಾಯ ಶಿವಗುರು ಪ್ರಿಯ. ಆ ಆ ಭವಿಕ ಪ್ರಾಯ ಶಿವಗುರು ಪ್ರಿಯ. ನವತಾನೀತ ಲಲಿತೈದ ನವತಾನೀತ ಲಲಿತೈದ. ಎರಡು ಸಾಲಲ್ಲಿ ಇಡೀ ಗುರುಪ್ರಿಯದ 3 ಸ್ಥಾಯಿ ಓಡಾಟ ಕೂಡ ಬಂದುಬಿಟ್ಟಿದೆ. ಆ ಶುದ್ಧ ಸ್ವರಗಳನ್ನು ಆ ಶ್ರುತಿಯಲ್ಲಿಯೇ ಹಿಡಿಯುವಂಥದ್ದು. ಹಾಗೆ ಹಿಡಿದು ರಂಜನೆ ತೋರಿಸುವುದು ಬಹಳ ಕಷ್ಟ.
ಒಂದು ಸ್ವರದ ಮತ್ತೊಂದು ಸ್ವರದ ಅಂತರ ಕೂಡ ಅಷ್ಟೇ ವಿಶಿಷ್ಟವಾಗಿದೆ. ಈಗ ಕೇಳಿ ದೈವಮು ನೀವೇ. ದೈವಮು ನೀವೇ ಸಕಲ ಪ್ರಾಣಿಕಿ, ದೈವಮು ನೀವೇ ಸಕಲ ಪ್ರಾಣಿಕಿ, ದೈವಮು ನೀವೇ ಸಕಲ ಪ್ರಾಣಿಕಿ, ದೈವಮು ನೀವೇ ಸಕಲ ಪ್ರಾಣಿಕಿ, ದೈವಮು ನೀವೇ ಸಕಲ ಪ್ರಾಣಿಕಿ. భావము నీవే సకల కళలకు, భావము నీవే సకల కళలకు, పావన మూర్తివై మాలో నిండిన దైవము నీవే సకల ప్రాణికి, దైవము నీవే సకల ప్రాణికి. మురళిని కరములని ధరహాసము మృదులాధరమునా, మురళిని కరమునని ధరహాసము మృదులాధరమునా, మురళిని కరములని ధరహాసము మృదులాధరమునా, విరిసిన వేళ మురిసిన వేళ, విరిసిన వేళ మురిసిన వేళ, కరుణా కరుడై వరములో సంగే దైవము నీవే సకల ప్రాణికి, దైవము నీవే సకల ప్రాణికి. దుర్తోం నన తోం నన తోం నన ధిన్నాద్రి 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 తోం ఉదని తన దుర్తోం నన తోం నన తోం నన ధిన్నాద్రి 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 తోం ఉదన తన దుర్తోం నన తోం నన తోం నన ధిన్నాద్రి 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 తోం ఉదన తన దుర్తోం నన తోం నన తోం నన ధిన్నాద్రి 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 తోం. తరి దిత్తరి నొం తారి ఉజను తజను కిజను సానిద మగరి సరి గమ, హృదయమున నిలిపినట్టి మా సద్గురు ప్రియమైన తిలాన దుర్తోం నన తోం నన తోం నన ధిన్నాద్రి 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 తోం ఉదన తన దుర్తోం నన తోం నన తోం నన ధిన్నాద్రి 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 తోం. తరి దిత్తరి నొం తారి ఉజను తజను కిజను సానిద మగరి సరి గమ, హృదయమున నిలివినట్టి మా సద్గురు ప్రియమైన తిలాన దుర్తోం నన తోం నన తోం నన ధిన్నాద్రి 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 తోం ఉదన తన దుర్తోం నన తోం నన తోం నన ధిన్నాద్రి 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 తోం. ನಾಳೆ ದಿವಸ ಇನ್ನಷ್ಟು ರಂಜಕವಾದ ರಂಜನಿಯಿಂದ ಮೊದಲುಗೊಂಡು ಹಲವು ರಾಗಗಳನ್ನು ನೋಡೋಣ. ನಮಸ್ಕಾರ.